ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿತ್ರ. ಸುಮಾರೊಂದು 2 ದಶಕಗಳಿಂದ ನಿಮ್ಮನ್ನ ಕಿರುತೆರೆಯಲ್ಲಿ, ಬೆಳ್ಳಿತೆರೆಯಲ್ಲಿ, ರಂಗಭೂಮಿಯಲ್ಲಿ ಹಾಸ್ಯ ಕಲಾವಿದನಾಗಿ, ಪೋಷಕ ಕಲಾವಿದನಾಗಿ, ನಾಯಕ ನಟನಾಗಿ ಬೇರೆ ಬೇರೆ ಕಲಾಂಧ್ರಗಳಲ್ಲಿ ನಿಮ್ಮನ್ನ ರಂಜಿಸ್ತಾ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿವರೆಗೂ ಬ್ಲ್ಯಾಕ್ ಆ್ಯಂಡ್ ವೈಟ್ ವರೆಗೂ ಬಂದಿದ್ದೀನಿ. ಅಂದರೆ ಬಿಳಿ ಕೂದಲು, ಕರಿ ಕೂದಲು, ಯಂಗ್ ಮಿತ್ರ, ಈಗ ಒಂದು ಓಲ್ಡ್ ಅಂದರೆ ಮಿಡ್ ಏಜ್ ಮಿತ್ರನಾಗಿ ನಿಂತ್ಕೊಂಡಿದ್ದೀನಿ. ಸುಮಾರು ಜನರಿಗೆ ನನ್ನ ಕತೆ ಗೊತ್ತಿದೆ. ನಾನು ಬೆಳೆದು ಬಂದ ದಾರಿ, ನನ್ನ ಹೆಸರು ಎಲ್ಲವೂ ಕೂಡ ಗೊತ್ತಿದೆ. ಮತ್ತೊಮ್ಮೆ ಕಾಪಿಚರಿಗೋಸ್ಕರ, ಆ ವೀಕ್ಷಕರಿಗೋಸ್ಕರ ಮತ್ತೊಂದು ಸಲ ನನ್ನ ಪರಿಚಯವನ್ನು, ನನ್ನ ಸಂದರ್ಶನವನ್ನು ನೀಡಲಿಕ್ಕೆ ನನಗೆ ಭಾಳ ಖುಷಿ ಇದೆ. ನಾನು ಮೂಲತಃ ಕೇರಳದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ಕೇರಳದ ಕೊಟ್ಟಯಮಲ್ಲಿ PK ಜಾರ್ಜ್ ಮತ್ತು ಮೇರಿಕುಟ್ಟಿ ಜಾರ್ಜ್ ಅವರ 4ನೇ ಮಗನಾಗಿ, ನಾವು ಒಟ್ಟಿಗೆ 7 ಜನರಲ್ಲಿ ಮಧ್ಯ ಅರ್ಜುನನ ಥರ ಮಧ್ಯದವನು. ಮೂಲ ಹೆಸರು ಶಿನೋ ಜಾರ್ಜ್. ಆಮೇಲೆ ನೀವೆಲ್ಲರೂ ಪ್ರೀತಿಯಿಂದ ನನ್ನ ಮಿತ್ರ ಅಂತ ಕರೆದಿದ್ದೀರಿ. ನಿಮ್ಮ ಮಿತ್ರನಾಗಿ ನಿಮ್ಮ ಹತ್ರದಲ್ಲಿ ನಾನಿದ್ದೀನಿ. ಕಲಾ ಜೀವನ ಆರಂಭಿಸೋದಕ್ಕಿಂತ ಮುಂಚೆ ನನ್ನ ಬಾಲ್ಯ ಭಾಳ ವಿಶೇಷವಾದಂಥ ಒಂದು ಬಾಲ್ಯ. ಕರಾವಳಿ ಪ್ರದೇಶ, ಕೇರಳ ಭಾಳ ದೇವರ ನಾಡು, ಭಾಳ ಸುಂದರವಾದ ನಾಡು. ಆರ್ಥಿಕ ಮುಗ್ಗಟ್ಟು ನಮ್ಮ ಅಪ್ಪನಿಗೆ ಬಂದಾಗ ನಾವು ಕಾರಣಾಂತರಗಳಿಂದ ಕೇರಳದಿಂದ ಧರ್ಮಸ್ಥಳ ಹತ್ರ ಇರುವಂತಹ ಬೆಳ್ತಂಗಡಿ ತಾಲೂಕು ಗಂಡಿಬಾಗಿಲು ಅನ್ನೋ ಒಂದು ಗಡಿ ಪ್ರದೇಶಕ್ಕೆ ನಾವು ಬರ್ತೀವಿ. ತುಂಬ ಒಂದು ಸ್ಟ್ರಗಲಿಂಗ್ ಜೀವನ. ಆಗ ವಿಶೇಷವಾದ ಒಂದು ಅನುಭವ ನನಗೆ ನನ್ನ ಬಾಲ್ಯದಲ್ಲಿ ತುಳುನಾಡ ಸಂಸ್ಕೃತಿಯನ್ನು ಕಲಿಯುವಂಥ ಒಂದು ದೊಡ್ಡ ಒಂದು ಅವಕಾಶ ಸಿಕ್ತು. ಅಲ್ಲಿ ಯಕ್ಷಗಾನ, ಅಲ್ಲಿಯ ತಾಳಮದ್ದಳೆ, ಭೂತದ ಕೋಲ, ಕಂಬಳ, ಆ ಒಂದು ಕಾಸ್ಮೋಪಾಲಿಟನ್ ಲೈಫ್. ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಜೈನರು ಎಲ್ಲರ ಜೊತೆ ಬೆರೆತು ಆ ಸಂಸ್ಕೃತಿನ, ಸಂಪ್ರದಾಯಗಳನ್ನು, ಅಲ್ಲಿಯ ಕಲೆ, ಅಲ್ಲಿಯ ಪ್ರದೇಶಗಳು, ಅಲ್ಲಿಯ ವಾತಾವರಣದಲ್ಲಿ ಬೆಳೆದಂಥ ಒಬ್ಬ ಸಾಧಾರಣ ಕುಟುಂಬದಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ನಾನು. ನನ್ನ ಸ್ಟ್ರೆಂತು ಬಡತನ, ಹಸಿವು, ಉಳಿವಿಗಾಗಿ ಹೋರಾಟ, ಇದೆಲ್ಲವೂ ಕೂಡ ನಮಗೆ ಒಳ್ಳೊಳ್ಳೆ ಪಾಠಗಳನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕಲಿಸ್ತಾ ಬಂತು. ನನಗೆ ಮೊದಲಿಂದಲೂ ಕೂಡ ಭಾಳ ತೀಕ್ಷ್ಣವಾಗಿ ಇರುವಂಥ ಒಂದು, ಭಾಳ ಅಬ್ಸರ್ವೇಷನ್ ಇರುವಂಥದ್ದು, ಭಾಳ ಇಮೋಷನಲ್ ಬಾಂಡಿಂಗ್ ಇರುವಂಥದ್ದು ನಾನು. ಮನೆಯಲ್ಲಿ ನಾನೊಬ್ಬನೇ ಕಪ್ಪಗಿರೋನು. ಬಾಕಿ ಎಲ್ಲರೂ ಕೂಡ ಭಾಳ ಚೆನ್ನಾಗಿದ್ದಾರೆ, ಬೆಳ್ಳಗಿದ್ದಾರೆ, ಅವಳು ಟೊಮೆಟೊ ಹಣ್ಣು ಥರ ಇದ್ದಾರೆ. ಮನೆಯಲ್ಲಿ ಅಷ್ಟು ಜನರ ಅಕ್ಕ, ಅಣ್ಣ, ತಮ್ಮ, ತಂಗಿ ಎಲ್ಲರನ್ನೂ ಕೂಡ ನಿಲ್ಲಿಸಿದಾಗ ಇವರು ಯಾರು, ಊಹಿಸಿ ಎಲ್ಲಿವನು ಇವನು, ನಮ್ಮ ಮನೆಯವನೇನೋ ಅಥವಾ ನಿಮ್ಮ ಮನೆಯವನ ಅಥವಾ ಪಕ್ಕದ ಮನೆಯವನ ಅಂತ ಕೇಳುವಂಥ ಪರಿಸ್ಥಿತಿ. ಯಾಕಂದರೆ ನಾನು ಸ್ವಲ್ಪ ತಾತ ಕುರಿಯಾಕೋಸ್ ಅಂತ ಹೇಳ್ಬಿಟ್ಟು ಭಾಳ ಫೇಮಸ್ ಪೊಲಿಟಿಕಲ್ ಏನಿದ್ರು ಕೇರಳದಲ್ಲಿ, ಭಾಳ ಒಳ್ಳೆಯ ಹೆಸರಿತ್ತು. ಭಾಳ ಸಂಭಾವಿತರು, ಭಾಳ ಭಯಭಕ್ತಿ ಉಳ್ಳವರು, ದೈವ ಭಯ ಇರುವಂಥ ವ್ಯಕ್ತಿ. ಆಮೇಲೆ ಈಸ್ ಅ ಪೇಂಟಿಂಗ್, ಒಳ್ಳೆ ಅದ್ಭುತವಾದ ಪೇಂಟಿಂಗ್ ಆರ್ಟಿಸ್ಟ್ ಕೂಡ ಆಗಿದ್ರು. ಆಗಿನ ಕಾಲದಲ್ಲೇ ಇರಿಟಿ ಡಿಸ್ಟಿಕಲ್ಲಿ ಒಂದು ಪಬ್ಲಿಕ್ ಲೈಬ್ರರಿಯನ್ನು ಪಬ್ಲಿಕ್ಗೋಸ್ಕರನೇ ಅವರು ಮಾಡಿಕೊಟ್ರು. ಎಲ್ಲರೂ ಬರಬೇಕು, ಓದಬೇಕು, ನ್ಯೂಸ್ ಪೇಪರ್ಗಳು ಓದಬೇಕು, ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಬೇಕು, ಊರಿನವ್ರಿಗೆಲ್ಲರಿಗೂ ಕೂಡ ಅದು ಅನುಕೂಲ ಆಗಬೇಕು ಅಂತ ಆ ರೀತಿ ಒಂದು ಸಂಸ್ಕೃತಿ ಇದ್ದಂತಹ ಒಂದು ಪರಂಪರೆ ಇದ್ದಂತಹ ಕುಟುಂಬ ನಂದು. ತಂದೆ ಅವರು ಈ ಮಸಾಲೆ ಪದಾರ್ಥಗಳನ್ನು, ಜಿಂಜರ್ ಮರ್ಚೆಂಟ್ ಅಂತ ಭಾಳ ಫೇಮಸ್ ಆಗಿದ್ದಂಥವ್ರು, ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಆಲ್ಸೋ. ಭಾಳ ವಿಶೇಷ ವ್ಯಕ್ತಿತ್ವದ ಗುಣ ಇರುವಂಥವ್ರು ನನ್ನ ತಂದೆ. ಬಹಳ ಸಹಾಯ ಮಾಡುವಂಥವ್ರು, ಯಾವತ್ತೂ ಕೂಡ ತಲೆ ತಗ್ಗಿಸಿದಂಥವ್ರು, ಸ್ವಾಭಿಮಾನಿ, ಅವರ ಮಗ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಕರ್ಕೊಂಬಂದು ಭಾಷೆ, ತುಳು, ಅಲ್ಲಿಯ ಕೊಂಕಣಿ, ಅಲ್ಲಿ ನಮ್ಮ ಕನ್ನಡ, ಇದನ್ನೆಲ್ಲವನ್ನ ಕಲಿಯುವಂಥ ಒಂದು ಸುವರ್ಣ ಅವಕಾಶ ನಮ್ಗೆ ಸಿಕ್ತು. ಎತ್ತಡ ಮಾಮರವೋ ಎತ್ತಡ ಕೋಗಿಲಿಯೋ ಅಂತ ಹೇಳಿದಾಗೆ ನಾನು ಎಲ್ಲಿದ್ದನೋ, ಎಲ್ಲಿಗೆ ಬಂದನೋ ನೋಡಿ, ಎಲ್ಲವೂ ಕೂಡ ದೇವರ ಒಂದು ಲೀಲೆ, ದೇವರ ಒಂದು ಸರ್ಕಲನ್ನು ಕ್ರಿಯೇಟ್ ಮಾಡ್ತಾರೆ. ಇವತ್ತು ನಾನು ಕಲಾವಿದನಾಗಿ ನಿಲ್ಲೋದಕ್ಕೆ ಮೂಲ ಕಾರಣ, ನಾನು ದಕ್ಷಿಣ ಕನ್ನಡಕ್ಕೆ ನಮ್ಮ ತಂದೆಯವರು ಬಂದಿದ್ದು. ಅದಾದಮೇಲೆ ಎಜುಕೇಷನ್ಗೋಸ್ಕರ ಬೇರೆ ಬೇರೆ ಊರುಗಳಲ್ಲಿ ನಾನು ಕಲಿಬೇಕಾಗತ್ತೆ, ಹಾಸ್ಟೆಲ್ ಜೀವನವನ್ನು ಅನುಭವಿಸ್ಬೇಕಾಗತ್ತೆ. ಹಾಸ್ಟೆಲಲ್ಲಿ ಸಿಕ್ಕಿದಂತಹ ಬೇರೆ ಬೇರೆ ಜಿಲ್ಲೆಯ ದಾವಣಗೆರೆಯವರು, ಹುಬ್ಬಳ್ಳಿಯವರು,
ಬಿಜಾಪುರದವರು, ಗುಲ್ಬರ್ಗದವರು, ಇವರು ಅವ್ರ ಜೊತೆ ನನ್ನ ಒಡನಾಟ, ಅವರ ಭಾಷೆ, ಅವರ ಸಂಸ್ಕೃತಿ, ಅವರ ಜಾನಪದ ಹಾಡುಗಳು, ಎಕ್ತಾರಿ ಪದಗಳು, ಇದನ್ನೆಲ್ಲವನ್ನು ಕೂಡ ಅವ್ರ ಜೊತೆ ಬೆರೆತು ಕಲಿಯುವಂಥ ಒಂದು ಸುವರ್ಣಾವಕಾಶ ನನಗೆ ಸಿಕ್ತು. ಅದೇ ಆ ನಮ್ಮ ಸ್ಟ್ರಗ್ಲಿಂಗ್, ಆ ನನ್ನ ಫ್ಯಾಮಿಲಿಯ ಸ್ಟ್ರಗ್ಲಿಂಗ್ ಟೈಮ್ ನನಗನ್ಸುತ್ತೆ 1985, 86, 87 ಇಸ್ವಿಗಳಲ್ಲಿ ನಡೆದಂಥ ಇದು. ಬೇರೆ ಬೇರೆ ಊರುಗಳಲ್ಲಿ ಓದುವಂಥ ಅವಕಾಶಗಳು, ಅದನ್ನು ನಮ್ಮ ಅಸಹಾಯಕತೆಯನ್ನು, ನಮ್ಮ ಒಂದು ದೌರ್ಬಲ್ಯ ಏನಿತ್ತು, ಬಡತನ ಏನಿತ್ತು, ಅದನ್ನು ನಾವು ಭಾಳ ಪ್ಲಸ್ ಆಗಿ ಮಾಡಿದ್ರೆ ಭಾಳ ಖುಷಿ ಪಟ್ಟು. ಬಡತನ ಅಂತ ಹೇಳಿದ ತಕ್ಷಣ ನಮ್ಮನ್ನು ನೋಡಿದ್ರೆ ಯಾರು ನಾವು ನಾವೆಲ್ಲರೂ ಕೂಡ ಆಗಲೇ ಅಂಬಾಸಿಡರ್ ಕಾರಲ್ಲಿ ನಮ್ಮನ್ನು ಅಪ್ಪ ಸ್ಕೂಲಿಗೆ ಕಳಿಸ್ತಾ ಇದ್ರು. ಚೆನ್ನಾಗಿದ್ದಾಗ ಒಂದು ಮನುಷ್ಯನಿಗೆ ಸಡನ್ನಾಗಿ ಒಂದು ಆರ್ಥಿಕ ಮುಗ್ಗಟ್ಟಾದಾಗ ಜನರನ್ನು ಎದುರಿಸುವಂತಹ, ಜನರನ್ನು ಎದುರಿಸ್ಬೋದು, ನೆಂಟರುಗಳನ್ನ ಎದುರಿಸೋದು ಭಾಳ ಕಷ್ಟ. ಅದನ್ನು ಹೇಳ್ತಾರಲ್ಲ, ಹುಡ್ತಾ ಅಣ್ಣ ತಮ್ಮಂದ್ರು ಬೆಳೀತಾ ದಾಯಾದಿಗಳಾಗ್ತೀವಿ ಅಂತ ಹೇಳಿದಂಗೆ, ಅವ್ರ ಮುಂದೆ ನಾವು ಬಗ್ಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ತಂದೆ ಮತ್ತು ತಾಯಿ ತಗೊಂಡು ಒಂದು ದಿಟ್ಟ ಡಿಸಿಷನ್ ಅದು. ಊರು ಬಿಟ್ಟು ಊರು, ಸಂಸ್ಕೃತಿ ಬಿಟ್ಟು ಸಂಸ್ಕೃತಿಗೆ, ಭಾಷೆ ಬಿಟ್ಟು ಭಾಷೆಗೆ ಬರುವಂಥ ಒಂದು. ಅಲ್ಲಿಂದ ಎಲ್ಲರೂ ಕೂಡ ಉತ್ತರೋತ್ತರವಾಗಿ ಬೆಳೆದರು. ನಮ್ಮ ಅಕ್ಕ ಸಿಸ್ಟರ್ ಕರೋಲಿನ್ ಅಂತ, ಅವರು ಬಹಳ ದೊಡ್ಡ ಸಮಾಜ ಸೇವಕರು. ಇವತ್ತು ಒಂದು ಫ್ರಾನ್ಸಿಸ್ಕಾನ್ ಮಿಷನರಿಯಲ್ಲಿ ಮದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಡಿಗ್ರಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಇನ್ನೊಬ್ಬರು ದುಬೈಲಿದ್ದಾರೆ ಈಗ, ರಜಿ ಡ್ಯಾನಿ ಕೊರಿಯನ್ ಅವರನ್ನ ಮದುವೆಯಾಗಿ ಭಾಳ ಉತ್ತಮ ಸ್ಥಾನದಲ್ಲಿದ್ದಾರೆ. ಅದಾದಮೇಲೆ ನನ್ನ ಅಣ್ಣ, ಅವರು ಕೂಡ ಬಹುಮುಖ ಪ್ರತಿಭೆಯವರು. ಮಲಯಾಳಂ ಪುಸ್ತಕಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂತಹ, ಆಮೇಲೆ ಸಾಕಷ್ಟು ಸಮಾಜ ಸೇವೆ ಮಾಡುವಂತಹ AFCM ಕನ್ನಡ ಮಿನಿಸ್ಟ್ರಿ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಿ ಒಂದು 4-5 ಎಕರೆ ಜಾಗದಲ್ಲಿ ಸಮಾಜ ಸೇವೆಗೋಸ್ಕರ ಅದನ್ನು ಮುಡುಪಾಗಿಟ್ಕೊಂಡು ಮಾಡುವುದು. ಮತ್ತು ನಾನು, ಅದಾದಮೇಲೆ ನನ್ನ ಇನ್ನೊಬ್ಬ ತಮ್ಮ, ಅವ್ರು MBA ಎಲ್ಲ ಮುಗಿಸಿ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ, ಸಂಸ್ಥೆಯಲ್ಲಿ ಒಂದು 100-150 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ, ಜೋಶಿ. ಮತ್ತೊಬ್ಬಳು ನನ್ನ ತಂಗಿ ಸಿನಿ, ಅವರು ಕೂಡ ಮದುವೆಯಾಗಿ ಒಂದು ಬ್ಯೂಟಿ ಪಾರ್ಲರ್ನೆಲ್ಲ ನಡೆಸ್ಕೊಂಡು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇನ್ನೊಬ್ಬ ನನಗೆ ಭಾಳ ಆತ್ಮೀಯ, ನನ್ನ ಹೃದಯಕ್ಕೆ ತುಂಬ ಹತ್ರ ಆದಂಥವನು, ಕರೋನಾ ಸಂದರ್ಭದಲ್ಲಿ ಅವನು ನಮ್ಮನ್ನು ಬಿಟ್ಟು ಅಗಲ್ತಾನೆ. ನನ್ನ ಜೊತೆ ನನ್ನ ಬಲಗೈ ಬಂಟನಾಗಿದ್ದಂಥವನು. ಇದು ನನ್ನ ಬಾಲ್ಯದ ಮತ್ತು ಈಗಿನ ಪರಿಸ್ಥಿತಿಯವರು. ಇದಾದ ನಂತರ ನನ್ನ ಲೈಫ್ನಲ್ಲಿ ದೊಡ್ಡ ಒಂದು ಮಿರಾಕಲ್ ರೀತಿ ಬಂದಂಥದ್ದು RK ಭಟ್ ಮತ್ತು ಜೀವನ್ ರಾಮ್ ಸುಳ್ಯ ಅನ್ನೋ ಇಬ್ಬರು ರಂಗಕರ್ಮಿಗಳು. ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮುಗಿಸಿ, ವಿದ್ಯಾಭ್ಯಾಸದಲ್ಲಿ ಚಾಮರಾಜನಗರದಲ್ಲಿ ನನ್ನ SSLC ಆದಾಗಲೂ ಕೂಡ ಆಶುಭಾಷಣ, ಭಾವಗೀತೆಗಳು, ಎಲ್ಲ ಸ್ಪರ್ಧೆಯಲ್ಲೂ ಪ್ರಥಮ ಬಹುಮಾನ ನನಗೆ. ಆಗಾಗ ಕರೆದ್ರೆ ಕಷ್ಟ ಆಗುತ್ತೆ ಅಂತ ಒಂದೇ ಸಲ ಕರೆದ್ಬಿಟ್ಟು ಇಷ್ಟು ಪ್ರೈಸನ್ನ ನನ್ನ ಕೈಲಿ ಕೊಟ್ಬಿಟ್ಟು ಎಲ್ಲ ನೀನೇ ತಗೊಂಡ್ರೆ ಬೇರೆಯವ್ರಿಗೆ ಏನಪ್ಪ, ಫಸ್ಟ್ ಪ್ರೈಸ್ ನಂದೇ. ಫಸ್ಟ್ ಬಿಟ್ಟು 2ನೇದಕ್ಕೆ ನಾನು ಯಾವತ್ತೂ ಕೈ ಹಾಕಿಲ್ಲ. ಯಾವುದೇ ಸ್ಪರ್ಧೆ ಆದ್ರೂ ಒಂದ್ಸಲ ಸ್ಟೇಜಿಗೆ ಕರೆದ್ರೆ 15 ಬಹುಮಾನನಾದರೂ ನನಗೆ ಸಿಗ್ತಾಯಿತ್ತು. ಸೇಮ್ ಥಿಂಗ್ ಹ್ಯಾಪನ್ ಇನ್ ಮೈ PUC ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ ಓದಿದಾಗಲೂ ಕೂಡ. ಅದು ಈವ್ನಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೆ ನಾನು. ಸಾಕಷ್ಟು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಈವ್ನಿಂಗ್ ಕಾಲೇಜಿಗೆ ಹೋಗಿ ನಾನು ಸ್ವಾವಲಂಬಿಯಾಗಿ 6ನೇ ಕ್ಲಾಸಿಂದಲೂ ಕೂಡ ಸ್ವಾವಲಂಬಿಯಾಗಿ ನನ್ನ ಫೀಸನ್ನು ನಾನೇ ಸಂಪಾದನೆ ಮಾಡಿಕೊಂಡು, ಅಥವಾ ನನ್ನ ಮನೆ ಖರ್ಚನ್ನು ನಾನೇ ಸಂಪಾದನೆ ಮಾಡಿಕೊಂಡು, ನನ್ನ ಬಟ್ಟೆಗಳಿಗೆ ನಾನೇ ಸಂಪಾದನೆ ಮಾಡಿಕೊಂಡು ಬಂದಂಥ ಒಂದು. PUC ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನ ಪ್ರೊಫೆಸರಿಗೆ 17,000 ರೂಪಾಯಿ ಸಂಬಳ ಇದ್ದರೆ ನನಗೆ 21,000 ರೂಪಾಯಿ ಸಂಪಾದನೆ ನಾನು ತಿಂಗಳಿಗೆ ಆಗಲೇ ಮಾಡ್ತಾಯಿದ್ದೆ. ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗುವಂಥದ್ದು, ಬೇರೆ ಹೋಟೆಲ್ಗೆ ಪರ್ಚೇಸ್ ಮಾಡುವಂಥದ್ದು, ಹೋಟೆಲಲ್ಲಿ ವೇಟ್ರ್ ಕೆಲಸ ಮಾಡುವಂಥದ್ದು, ಬಾಣಸಿಗನಾಗಿ ನಾನು ಕೆಲಸ ಮಾಡುವಂಥದ್ದು. ಅದಾದಮೇಲೆ 4 ಗಂಟೆಗೆ ಸ್ಟೈಲಾಗಿ ಲೂಯಿ ಫಿಲಿಪ್ಸ್ ವಾನೆಸೆನ್ ಸ್ಟೈಲ್ ಒಳ್ಳೆ ಬ್ರ್ಯಾಂಡ್ ಶರ್ಟ್ ಹಾಕೊಂಡು ಸೈಕಲಲ್ಲಿ ರಾಜಾಕ ರಾಣಿ ಸೆ ಪ್ಯಾರ್ ಹೋಗಿ ಅಂತ ಸ್ಟೈಲಾಗಿ ಕಾಲೇಜಿಗೆ ಹೋಗಿ, ಕಾಲೇಜಲ್ಲಿ ಯಾರಿಗೂ ಯಾವ ದೊಡ್ಡ ಶ್ರೀಮಂತರ ಮಗ ಏನೋ ಅನ್ನೋ ಮಟ್ಟಕ್ಕೆ ನಾನು ಫೋರ್ಸ್ ಕೊಟ್ಕೊಂಡೆ. ಇದಾದಮೇಲೆ ನನ್ನ ಲೈಫಿಗೆ ಬಂದಂಥ ಬಹುಮುಖ್ಯ ವ್ಯಕ್ತಿ RK ಭಟ್. ವೀರಭೂಮಿ ಪ್ರವಾಸಿ ಗ್ರಾಮ ಅನ್ನೋ ಒಂದು ಅದ್ಭುತ ಯೋಜನೆ, ಟೂರಿಸಂ ಇದರಲ್ಲಿ ಕೊಡಗಿನ ಬರುವಂಥ ಪ್ರವಾಸಿಗರನ್ನು ರಂಜಿಸುವಂತಹ, ಜನಪದ ಕಲೆಯನ್ನು ಇಟ್ಕೊಂಡು ಪ್ರವಾಸಿಗರು ರಂಜಿಸುವಂಥ ಒಂದು ಅದ್ಭುತವಾದ ಕಾನ್ಸೆಪ್ಟನ್ನು ಮಾಡಿದ್ರು. ಅವ್ರ ಜೊತೆ ನಾನು ಕೈ ಜೋಡಿಸ್ಕೊತೀನಿ, ತಂಡವನ್ನು ಕಟ್ತೀನಿ. ವೀರಭೂಮಿ ಪ್ರವಾಸಿ ಗ್ರಾಮದಲ್ಲಿ ಶಾಂತಲೇಶ್ವರ ದಿಬ್ಬ, ಆ ದಿಬ್ಬದಲ್ಲಿ ನಾವು ಈ ಪ್ರಚಲಿತ ವಿದ್ಯಮಾನಗಳಿರುವಂಥದ್ದು, ಈಗ ರಿಲೆವೆಂಟ್ ಇಶ್ಯೂಸ್ಗಳನ್ನು ಇಟ್ಕೊಂಡು ಹಾಸ್ಯದ ತುಣುಕುಗಳು,
ಹಾಡುಗಳು, ಉತ್ತರ ಕರ್ನಾಟಕದ ಜಾನಪದಗಳು, ಗೀಗಿ ಪದಗಳು, ಏಕತಾರಿ ಪದಗಳನ್ನು ಬಂದಂಥ ಪ್ರವಾಸಿಗರಿಗೆ ಉಣಬಡಿಸ್ತಾ ಇದ್ವಿ. ತುಂಬ ಸಂಪಾದನೆಗಳಾಗ್ತದೆ, ಚೆನ್ನಾಗಿ ಸಂಪಾದನೆ ಆಗ್ತಾಯಿತ್ತು. ಜನರ ಆಕರ್ಷಣೆ ಜಾಸ್ತಿ ಆಗ್ತಾಯಿತ್ತು. ಕೊಡಗಿಗೆ ಬಂದವರು ವೀರಭೂಮಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ನೋಡದೇ ಇದ್ದರೆ ಅವನ ಕೊಡಗಿನ ಪ್ರವಾಸವೇ ಅಪೂರ್ಣ ಅನ್ನೋ ಮಟ್ಟಕ್ಕೆ ಅದು ಫೇಮಸ್ ಆಯಿತು. ನನಗೆ ಅಭಿಮಾನಿಗಳು ಉಟ್ಕೊಂಡ್ರು. ಈಗ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಈ ಥರ ಮೀಡಿಯಾಗಳಾಗಲಿ ಯಾವುದೂ ಕೂಡ ಜಾಸ್ತಿ ಸಪೋರ್ಟ್ ಇರಲಿಲ್ಲ. ಆಗ ಪ್ರಿಂಟ್ ಮೀಡಿಯಾ ಭಾಳ ಯಶಸ್ವಿಯಾಗಿತ್ತು. ಆಗ ಈ ಟಿ ವಿ, ಉದಯ ಟಿ ವಿ ಬಿಟ್ಟರೆ ಬೇರೆ ಟಿ ವಿಗಳೇ ಇರಲಿಲ್ಲ. ಬಂದಂಥವರು ವೀಕೆಂಡ್ ಆದಾಗ ನಮ್ಮ ಕನಕಪುರದ ಕಲಾಭಿಮಾನಿಗಳು, ಹಾಸನದ ಕಲಾಭಿಮಾನಿಗಳು, ಬೇರೆ ಬೇರೆ ಊರಿಂದ ಬರುವುದು ಕರೆಗಳು, ಬಸ್ಸುಗಟ್ಟಲೆ ಜನಗಳು ಬಂದು 50 ರೂಪಾಯಿ ಟಿಕೆಟ್ ಕೊಟ್ಕೊಂಡು ನಮ್ಮ ಶೋನ ನೋಡಿ ಅಲ್ಲಿ ಊಟ ತಿಂಡಿ ಮಾಡಿ ಅಲ್ಲಿ ಕುಟೀರದಲ್ಲಿ ಉಳ್ಕೊಂಡು ಮನೋರಂಜನೆ ಪಟ್ಟು ಹೋಗ್ತಾಯಿದ್ರು. ಆಗ ಸಿಕ್ಕಿದಂಥ ಒಂದು ಅಟ್ರಾಕ್ಷನ್, ಒಂದು ಕ್ಲಾಪ್ಸು, ಮಿತ್ರ ಅನ್ನೋ ಒಂದು ನನ್ನ ಶಿನೋ ಜಾರ್ಜ್ ಮಿತ್ರ ಸೂತ್ರಧಾರ, ಮಿತ್ರ ಪಾತ್ರಧಾರ ಅಂತ 2 ಪಾತ್ರಗಳು ನನ್ನ ಗೆಳೆಯ ಪುರುಷೋತ್ತಮ ಮಂಚನ್ ಮತ್ತು ನಾವು ಅದನ್ನು ಮಾಡ್ತಾ ಇದ್ವಿ. ಮಿತ್ರ ಅಂತ ಕರೆದು ಅದನ್ನು ಮಿತ್ರ ಅಂತಲೇ ಆಗ್ಬಿಟ್ಟೆ ನಾನು. ಕಾರ್ಯಕ್ರಮ ಮುಗಿದ ಮೇಲೆ ಕೈ ತುಂಬ ಬಹುಮಾನಗಳು ಸಿಕ್ಕೋದು ನಮಗೆ, ಆಮೇಲೆ ಚಪ್ಪಾಳೆಗಳು ಸಿಕ್ಕೋದು, ಎದ್ದು ನಿಂತು ಚಪ್ಪಾಳೆ ಹೊಡೆಯೋರು, ನಮ್ಮನ್ನು ಬಾಚಿ ತಪ್ಪಿಕೊಳ್ಳೋರು. ಒಂದು ವಿಶೇಷವಾಗಿ ನನಗನ್ನಿಸುತ್ತೆ, ಆಗೇನಾದರೂ ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದ್ದಿದ್ರೆ ನಾವೆಲ್ಲ ಆಗ ವೈರಲ್ ಸ್ಟಾರ್ಗಳಾಗ್ತಿದ್ವಿ ಅನ್ನೋ ಬಹಳ ವಿಶೇಷ. ಆಗ ಬಂದಂತಹ ಸಾಕಷ್ಟು ಕಲಾವಿದರುಗಳು, ಮಂಡ್ಯ ರಮೇಶ್ ಅವರಾಗಿರ್ಬೋದು, ಉಮಾಶ್ರೀ ಮೇಡಮ್ ಆಗಿರ್ಬೋದು, ರಂಗಾಯಣ ರಘು ಅವರು, ಇವರೆಲ್ಲ ಆಗ ಇನ್ನೂ ಕೂಡ ರಂಗ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ರು. ಸಿನಿಮಾದಲ್ಲಿ ಆಗಾಗ ಕಾಣಿಸ್ಕೊತಾ ಇದ್ರು. ಆಗ ಪಾಪ ಪಾಂಡು ಸಿಲಿಲಲ್ಲಿ ಧಾರಾವಾಹಿ ಭಾಳ ಫೇಮಸ್ ಧಾರಾವಾಹಿ. ಸಂಜೆ ಅದು ನೋಡಿ ಮಲಗಿದ್ರೇ ನಮಗೆ ನಿದ್ದೆ. ಅವ್ರ ಆ್ಯಕ್ಟಿಂಗು ಏನಪ್ಪ, ಒಂದಿನ ನಾವು ಟಿ ವಿಯಲ್ಲಿ ಕಾಣಿಸ್ಕೋತೀವ ನಾವು ಅಂತೆಲ್ಲ ನಾವು ಆಸೆ ಪಡ್ತಾಯಿದ್ವಿ. ಸಾಕಷ್ಟು ಜನ ಕಲಾವಿದರುಗಳು, ನಿರ್ದೇಶಕರುಗಳು, ಭೂಗತ ದೊರೆಗಳು, ರಾಜಕಾರಣಿಗಳು ಎಲ್ಲರೂ ಕೂಡ, ಈಗ ಅಲ್ಲಿಗೆ ಬರೆದಂಥ ರಾಜಕಾರಣಿಗಳೇ ಇಲ್ಲ. ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಳ ಫೇವ್ರೇಟ್ ಪ್ಲೇಸ್ ಅದು. ಭಾಳ ಬಂದು ನಮ್ಮ ಹಾಡುಗಳನ್ನೆಲ್ಲ ಕೇಳಿ, ಅವರು ಸ್ವಲ್ಪ ಹಾಡಲ್ಲೇ ಹೇಳಿ ನಮಗೆಲ್ಲ ಬಹುಮಾನ ಕೊಟ್ಟು, ಅವ್ರು ಕೊಟ್ಟು ಇಡೀ ಕುಟುಂಬ, ಅವ್ರ ಪರಿವಾರ, ಅವರ ಎಲ್ಲರೂ ಕೂಡ ಬಂದು ಭಾಳಷ್ಟು ದಿವಸ. ನಟಿ ಸೌಂದರ್ಯ ಅವರು ನಾನು ಅದನ್ನು ನೆನೆಸ್ಕೊಳ್ಳೇಬೇಕು. ಅವರು ಬಂದು 1 ವಾರಗಳ ಕಾಲ ನಮ್ಮಲ್ಲೇ ಇದ್ದು ನಮ್ಮ ಜೊತೆ ಅಲ್ಲೇ ಉಳ್ಕೊಂಡು ನಮ್ಮ ಪ್ರೋಗ್ರಾಮ್ ನೋಡಿ ಅವರೂ ಪರ್ಫಾರ್ಮೆನ್ಸ್ ಮಾಡಿ, ಇದಾದ ಮೇಲೆ ಅಷ್ಟೂ ಜನ ಕಲಾವಿದರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದೀಪಾವಳಿ ದಿವಸ ನಮಗೆಲ್ಲರಿಗೂ ಸನ್ಮಾನ ಮಾಡಿ, ಕಲಾವಿದರು ನಾವಲ್ಲ, ನಿಜವಾದ ಕಲಾವಿದರು ನೀವು, ಆ ದೊಂದಿ ದೀಪದ ಬೆಳಕಿನ ಮಧ್ಯದಲ್ಲಿ, ಶಾಂತರೇಶ್ವರ ದೀಪದಲ್ಲಿ 2.5 ಗಂಟೆಗಳ ಕಾಲ ಅಷ್ಟು ಜನರನ್ನ ಹಿಡಿದಿಡುವಂಥ ಶಕ್ತಿ ನಿಮ್ಮಲ್ಲಿದೆ ಅಂತ ನಾನು ಅಪ್ರಿಷಿಯೇಟ್ ಮಾಡಿದ್ವಿ. ತುಂಬ ಅಪ್ರಿಷಿಯೇಷನ್ಸ್ ಸಿಗ್ತಾಯಿತ್ತು. ಆಗ ಬಂದಂಥ ನಿರ್ದೇಶಕರುಗಳು, ಬನ್ನಿ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿ, ಚೆನ್ನಾಗಿ ಮಾಡ್ತೀರಾ ನೀವು, ಭಾಳ ಚೆನ್ನಾಗಿ ಮಾಡ್ತೀರಾ. ತುಂಬ ಸಣ್ಣಗಿದ್ದೆ, ಆಗ ಭಾಳ ಸಣ್ಣಗಿದ್ದೆ. ಸ್ಪ್ರಿಂಗ್ ಅಂತ ಕರೆಯೋರು ನಾವು. ಜನಪದದಲ್ಲಿ ಡ್ಯಾನ್ಸ್ಗಳು, ಅದು ಇದು ಜಂಪ್ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾಯಿದ್ದೆ. ಒಂಥರ ಈ ಪಾದರಸದ ಥರ ಓಡಾಡ್ತಾ ಇದ್ದೆ ನಾನು. ಆಗ ನಮ್ಮ ಸಿಲಿಲಲ್ಲಿ ಮತ್ತು ಪಾಪ ಪಾಂಡು ಸಂಸ್ಥೆ ಫೈನಲ್ ಕಟ್ ಕೆ ಚಂದ್ರು ಅವರ ಮ್ಯಾನೇಜರ್ ವಿಜಯ್ ಕುಮಾರ್ ಮತ್ತು ಮುನಿ ಜನಪದ ಅವರು ಬರ್ತಾರೆ, ನಾನು ನೋಡ್ತಾರೆ, ಪ್ರೋಗ್ರಾಮ್ ನೋಡ್ತಾರೆ, ಖುಷಿ ಆಗ್ತಾರೆ. ಅಷ್ಟು ಪಬ್ಲಿಕ್ ಮಧ್ಯೆ ಒಂದು 300-400 ಜನ ಪಬ್ಲಿಕ್ ಮಧ್ಯೆ ಇವತ್ತು ಈ ಮಿತ್ರನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ, ನೀವೆಲ್ಲ ಪರ್ಮಿಷನ್ ಕೊಡಬೇಕು, ಚಪ್ಪಾಳೆ ತಟ್ಟಬೇಕು. ಯಾಕಂದರೆ ಈ ಕಲಾವಿದ ಒಂದು ಕಾಡು ಮಲ್ಲಿಗೆ ಥರ ಇಲ್ಲಿ ಇರೋದು ಅಷ್ಟು ಒಳ್ಳೆಯದಲ್ಲ, ಇವನು ಎಲ್ರಿಗೂ ಗೊತ್ತಾಗಬೇಕು ಹೇಳ್ತಾರೆ. ಅಯ್ಯೋ, ಈ ಥರ ಸುಮಾರು ಜನ ಬರ್ತಾರೆ, ನಮ್ಮದು ಇದೇ ಪ್ರಪಂಚ ಅಂದ್ಕೊಂಡು ನಾನು ಇದ್ದೆ, ಹೋಗಲಿಲ್ಲ ಆ ಟೈಮಲ್ಲಿ. ಆಗ ಬಂದಂಥ ಹಿರಿಯ ಪತ್ರಕರ್ತರುಗಳು, ಲೈಕ್ ನಮಗೆ ಆಗ ಭಾಳ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಈಗ ಸದ್ಯಕ್ಕೆ ಕನ್ನಡಪ್ರಭದಲ್ಲಿರುವಂತಹ ಜೋಗಿ ಸರ್, ಉದಯ ಮರ್ಕಣಿಯವರು, KM ವೀರೇಶ್ ಅವರು, ಗಣೇಶ್ ಕಾಸರಗೋಡು, ಇವರೆಲ್ಲ ಕೂಡ, ಆಮೇಲೆ ಅರಗಣಿ ಹರೀಶ್ ಅವರು, ಇವರೆಲ್ಲರೂ ಕೂಡ ಒಂದು ಸ್ನೇಹ ಬಳಗ ಅವ್ರದ್ದು. ಒಂದು ಪತ್ರಕರ್ತರು ಅಂತ ಹೇಳಿದ್ರೆ ಒಂದು ಅಷ್ಟು ಸ್ನೇಹ. ಅವ್ರು ಬಂದು 1-2 ದಿವಸ 3 ದಿವಸ ನಮ್ಮ ಜೊತೆ ಇದ್ದು ನಮ್ಮ ಹಾಡುಗಳೆಲ್ಲ ಕೇಳಿ ಅವರೊಂದು ಆರ್ಟಿಕಲ್ ಬರೀತಾರೆ ನನ್ನ ಬಗ್ಗೆ, ಮಲಯಾಳಿ ಪುತ್ರ ಕನ್ನಡದ ಮಿತ್ರ ಅಂತ ಹೇಳ್ಬಿಟ್ಟು ಒಂದು 1/2 ಪೇಜ್ ಆರ್ಟಿಕಲನ್ನು 1999 ಇಸ್ವಿಲಿ ನನಗೆ ಬರೀತಾರೆ. ಅದಾದಮೇಲೆ ಸ್ವಲ್ಪ ಫೇಮಸ್ ಆಗ್ತೀನಿ, ಸ್ವಲ್ಪ ಎಲ್ಲ ಜನ ಫೋಟೋ ಹೊಡ್ಸ್ಕೊಡೋದು ನಮ್ಮ ಜೊತೆ, ಮನೆಗೆ ಬನ್ನಿ ಅಂತ ಹೇಳಿ. ನನಗೆ ಒಂಥರ ಸೆಲೆಬ್ರಿಟಿ ಫೀಲ್, ಒಂಥರ ಪರವಾಗಿಲ್ಲ ಗುರು, ಏನೋ ಆಗ್ತಾ ಇದ್ದೀನಿ ನಾನು. ಆಗ ಇವರು ನಮ್ಮ ಸೀರಿಯಲ್ ನಟರುಗಳೆಲ್ಲ ಬಂದರೆ ನನ್ನನ್ನೇ ಭಾಳ ಪ್ರೀತಿಯಿಂದ ಮಾತಾಡ್ಸೋರು. ನಾನೇನು ಕಮ್ಮಿ ಇಲ್ಲ ಗುರು, ನಾನು ಒಬ್ಬ ಸೆಲೆಬ್ರಿಟಿ ಅನ್ನೋ ಫೀಲ್ ನನಗೆ ಆಗಲೇ ಒಂಥರ ಕ್ರಿಯೇಟ್ ಆಗಿದೆ. ಹಾಗಾದ್ರೆ 2000 ಇಸ್ವಿಲಿ ನಾನು ಮದುವೆ ಆಗ್ತೀನಿ. ನನ್ನ ಮನದರಸಿ ಗೀತಾ ನನ್ನ ಜೊತೆ ನಿಂತ್ಕೊಂಡು ನನ್ನ ಕಲಾ ಜೀವನಕ್ಕೆ ನನಗೆ ಬೆನ್ನಾಗಿ
ನನಗೆ ಸಪೋರ್ಟ್ ಮಾಡಿ 2003ನೇ ಇಸ್ವಿಯಲ್ಲಿ ಈ ಡಿ ಕೆ ಶಿವಕುಮಾರ್ ಅವರ ಕಸಿನ್ ಕಾಂತರಾಜು ಅಂತ, ಕಾಂತಣ್ಣ ಅಂತ ಕರಿತೀವಿ ನಾವು, ಎಲ್ಲ ಕೇಳಿರ್ತೀವಿ, ವೈರಲ್ ಆಗಿದ್ದಾರೆ ಅವರು. ಏನು ಚಂದ ಕಾಣಿಸ್ತಾಳೆ ಈ ಚಿಲಮರದವ್ವ ಕೊಡೆಯರಮ್ಮ ಅಂತ ಹೇಳಿ ವೈರಲ್ ಆದ್ರಲ್ಲ ಅವರು. ಶ್ರೀರಾಮ್ ಅನ್ನೋ ಸಿನಿಮಾ, ಶಿವರಾಜ್ ಕುಮಾರ್ ಅವರ 75ನೇ ಸಿನಿಮಾನ ನಿರ್ಮಾಣ ಮಾಡ್ತಾಯಿದ್ರು. ಸಾಕಷ್ಟು ಸಲ ಬಂದು ನಮಗೆ ಸಪೋರ್ಟ್ ಮಾಡಿದಂಥವ್ರು, ನಮಗೆ ಬೆನ್ನೆಲುಬಾಗಿ ನಿಂತಂಥವ್ರು ಆ ಕನ್ಪುರ ಕಾಂತಣ್ಣವರು, ಪರಮೇಶ್ವರನವರು, ವಿನಯಣ್ಣ ಅವರ ಬಳಗ, ಅಷ್ಟು ಬಳಗ. ವೀರಭೂಮಿಗೆ ಸಂಜೆ ಆಯಿತು ಅಂತ ಹೇಳಿದ್ರೆ ಬೆಂಗಳೂರು ಹೊರಡು ಸೀದಾ ವೀರಭೂಮಿಗೆ ಬಾ, ಅಲ್ಲಿ ಹಾಡುಗಳು ಕೇಳು. ಅವರು ಒಳ್ಳೆ ಹಾಡುಗಾರರು, ಜುಗಲುಬಂದಿಗಳು ಆರಂಭ ಆಗ್ತಾಯಿತ್ತು. ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ನೀವು ಮಾಡಬೇಕು, MS ರಮೇಶ್ ಅವರಿಗೆ ಹೇಳಿದ್ದೀನಿ ಅಂತೇಳಿ ಆ ಇನ್ವಿಟೇಷನ್ ನನ್ನ ಹತ್ರ ಇವತ್ತು ಇದೆ. 75 ಶಿವಣ್ಣ ಅವರು 75ನೇ ಸಿನಿಮಾ, ಭಾಳ ವಿಶೇಷವಾದಂಥ ಇದು. ಅದು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ರಾಜ್ಕುಮಾರ್ ಅವರು ಅದಕ್ಕೆ ಕ್ಲಾಪ್ ಮಾಡ್ತಾರೆ. ಶ್ರೀಕಾಂತ್ ಅವರು, ಈಗ ಟಗರು ಎಲ್ಲ ಮಾಡಿದಂಥ ಶ್ರೀಕಾಂತ್ ಅವರು ಕೂಡ ಅವ್ರ ಜೊತೆ ಆಗ ಪಾರ್ಟ್ನರ್ ಆಗಿರ್ತಾರೆ. ಕಂಪನಿ ಫಿಲಿಮ್ಸ್ ಅನ್ನೋ ಒಂದು. ನನಗೆ ಶ್ರೀರಾಮ್ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆ, ಶ್ರೀರಾಮ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆ ಜೈ ಜಗದೀಶ್ ಕಾಂಬಿನೇಷನ್ ಆಗಿ ಅಭಿನಯ ಮಾಡುವಂಥ ಒಂದು ಅವಕಾಶ ನನಗೆ ಸಿಗ್ತದೆ. ಮೊದಲಿಗೆ ನಾನು ಕ್ಯಾಮರಾ ಫೇಸ್ ಮಾಡಿದ್ದು ಅಲ್ಲಿ. ಒಂದು ವಿಶೇಷ ಅನುಭವ. ಒಂದು ಲೆಜೆಂಡ್ರಿ ಸೂಪರ್ ಸ್ಟಾರ್ ಮಗ, ಸೂಪರ್ ಸ್ಟಾರ್ ಅಣ್ಣವರ ಮಗ ಶಿವಣ್ಣವರನ್ನು ನೋಡೋದೇ ಒಂದು ಸೌಭಾಗ್ಯ. ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ ನಾನು. ಅವರ ಜೊತೆಯಾಗಿ ನಿಂತು ಅಭಿನಯಿಸುವಂಥದ್ದು ರಂಗಾಯಣ ರಘು ಅವರ ಅಮೋಘ ಅಭಿನಯ, ಜೊತೆಗೆ ನಮ್ಮ ಜೈ ಜಗದೀಶ್ ಅವರು, ಸಂಕೇತ್ ಕಾಶಿಯವರು, ಇವರೆಲ್ಲರೂ ಇದ್ದಂಥ ಒಂದು ಸಿನಿಮಾ. ಧರ್ಮ, ಚೇತನ್, ಇವರೆಲ್ಲ ಇದ್ದಂಥ ಒಂದು ಸಿನಿಮಾ. ನನ್ನನ್ನು ಅವ್ರು ಇಂಟ್ರೊಡ್ಯೂಸ್, ಇವ್ರು ಎಂಥ ಕಲಾವಿದ್ರು ಗೊತ್ತೇನ್ರಿ, ಅವ್ರು ಎಷ್ಟು ಜನರು ರಂಜಿಸ್ತಾರೆ ಗೊತ್ತೇನ್ರಿ, ಇವರು ಒಂದು ದಿನ ಮಿತ್ರನ ಡೇಟ್ ಹಿಡಿಯೋಕ್ಕೆ ನಮಗೆ ಕಷ್ಟ ಆಗ್ಬೋದು ಅಂತ ಹೇಳಿ ನನ್ನನ್ನು ಹುರಿದುಂಬಿಸ್ತಾ ಇದ್ರು, ಹೊಗಳ್ತಾ ಇದ್ರು. ತುಂಬ ರೆಸ್ಪೆಕ್ಟ್ ಮಾಡಿದ್ರು. ಹೊಸಬ್ಬ ಅನ್ನೋ ಸಿನಿಮಾ ರಂಗಕ್ಕೆ ಹೊಸಬ್ಬ ಅನ್ನೋದು ನನಗೆ ಅನಿಸ್ಲೇ ಇಲ್ಲ. ನಾನು ಇವ್ರ ಜೊತೆನೇ ಇದ್ದೀನಿ ಅನ್ನೋ ಫೀಲ್ ನನಗೆ. ಇವ್ರು ಬಿಟ್ಟರೆ ನನಗೆ ಬೇರೆ ಪ್ರಪಂಚ ಇಲ್ಲ, ಗೊತ್ತಿರುವಂಥದ್ದು ಇಲ್ಲವೇ ಇಲ್ಲ. ಅದು ಮುಗಿಸ್ಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ಜೊತೆ ಇದ್ದಂಥವ್ರಲ್ಲ, ನೆಕ್ಸ್ಟ್ ಸಿನಿಮಾ ಯಾವುದು, ನೆಕ್ಸ್ಟ್ ಯಾವಾಗ ಕಾಣಿಸ್ಕೋತೀರಿ ನೀವು, ಯಾವ ಸಿನಿಮಾದಲ್ಲಿ ಕಾಣಿಸ್ಕೋತೀರಿ, ಹೆಂಗೆ ಕಾಣಿಸ್ಕೋತೀರಿ, ಅದು ಒಂದು ನನಗೆ ಸ್ಟಾರ್ಟ್ ಆಗುತ್ತೆ. 2003ನೇ ಇಸ್ವಿಯಲ್ಲಿ ನನಗೆ ಮಗಳು ಹುಡ್ತಾಳೆ. 2001ಕ್ಕೆ ನನ್ನ ಮಗ ಹುಡ್ತಾನೆ ರಾಹುಲ್. 2003ಕ್ಕೆ ನನ್ನ ಮಗಳು ಹುಡ್ತಾಳೆ. ಮಗಳು ಹುಟ್ಟಿದ ಆ ಸಂದರ್ಭದಲ್ಲೇ ನಾನು ಶ್ರೀರಾಮ ಸಿನಿಮಾದಲ್ಲಿ ನಾನು ಅಭಿನಯಿಸ್ತಾ ಇರ್ತೀನಿ. ಅದಾದಮೇಲೆ ಮತ್ತೊಮ್ಮೆ ಮುನಿ ಜನಪದವರು, ವಿಜಯ್ ಕುಮಾರ್ ಅವರು ನಮ್ಮಲ್ಲಿಗೆ ಪ್ರವಾಸಿಗರಾಗಿ ಬರ್ತಾರೆ, ನಮ್ಮನ್ನು ನೋಡ್ತಾರೆ. ಈ ಸಲ ನಿಮ್ಮನ್ನು ಕರ್ಕೊಂಡೇ ಹೋಗ್ತೀರಿ ಅಂತೇಳಿ ಕರ್ಕೊಂಡು ಹೋಗಿ ನನಗೆ ಸಿಲಿಲಲ್ಲಿ ಮತ್ತು ಪಾಪ ಪಾಂಡುವಲ್ಲಿ ಪಾರ್ಟ್ ಟೈಮ್ ಆರ್ಟಿಸ್ಟ್ ಆಗಿ ಕಳ್ಳನ್ ಪಾತ್ರ, ಲಾಯರ್ ಪಾತ್ರ, ಇನ್ನೊಂದು ಪಾತ್ರ, ಸಣ್ಣ ಪಾತ್ರಗಳು, ಪಾತ್ರೆ ಮಾರುವಂಥ ಪಾತ್ರಗಳೆಲ್ಲ ಒಂದು ದಿನದ ಎಪಿಸೋಡ್ಗಳಿಗೆ ಬಂದು ಹೋಗ್ತಾ ಇದೆ. ನನಗೆ ಆಗ ಕ್ಯಾಮ್ರಾ ಸೆನ್ಸು, ಲೈಟ್ ಹೆಂಗೆ ತಗೋಬೇಕು, ಮೇಕಪ್ ಹೆಂಗೆ ಹಾಕ್ಸ್ಕೋಬೇಕು, ಪಾತ್ರದಲ್ಲಿ ಇನ್ವಾಲ್ವ್ ಹೆಂಗೆ ಹಾಕಬೇಕು, ಒಂದೊಂದು ವೆರೈಟಿ ಪಾತ್ರಗಳನ್ನ ಹೆಂಗೆ ರನ್ ಮಾಡಬೇಕು ಅಂತ ಮಾಡ್ತಾಯಿದ್ದೆ. ಆಗ ದುನಿಯಾ ವಿಜಯವರು ಕೂಡ ಅದರಲ್ಲಿ ಬಂದು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ತುಂಬ ಜನ ಅದು ಸಿಲಿಲಲ್ಲಿ ಅಭಿನಯಿಸದೇ ಇರುವಂತಹ ಕಲಾವಿದರೇ ಇಲ್ಲ. ಇವನ್ ಯಶ್ ಅವರು ಕೂಡ ಸಿಲಿಲಲ್ಲಿ ಬಂದು, ಅಂದರೆ ಒಂದು ಪ್ರೌಡ್ ಅದು. ಆ ಸಿಲಿಲಲ್ಲಿ ಒಂದು ಅಭಿನಯ ಮಾಡಬೇಕು ಅನ್ನೋದು ಖುಷಿ. ಆ 8 ಜನ ಕಲಾವಿದರ ಜೊತೆ 9ನೇವನಾಗಿ ನನ್ನನ್ನು ಪಾಪ ಪಾಂಡುಗೆ ಆರಿಸ್ತಾರೆ. ಭಾಳ ಮನೆ ಮಾತಾಗಿರುವಂತಹ ಪಾತ್ರ. ಜಾಣೇಶನ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ. ಜಾಣೇಶನ ಪಾತ್ರ ಮನೆ ಮಾತಾಗುತ್ತೆ. ಒಂದಿಷ್ಟು ಕಂತುಗಳು ಅವರೆಲ್ಲರೂ ಕೂಡ ಒಂದು ಏನು ಸ್ಥಾನಕ್ಕೆ ತಗೊಂಡಿದ್ರು, ಆ ಸ್ಥಾನವನ್ನು ತಾಯಿ ಸರಸ್ವತಿ ನನಗೆ ಆಶೀರ್ವಾದ ಮಾಡ್ತಾರೆ. ಜಾಣೇಶನಾಗಿ ನನ್ನನ್ನು ಭಾಳಷ್ಟು ಜನ ಪೆದ್ದು ಗಣೇಶ, ಮುದ್ದು ಜಾಣೇಶ ಅದನ್ನು ಭಾಳ ಇಷ್ಟಪಡ್ತಾರೆ. ನನ್ನ ಸಂಭಾಷಣೆ ಶೈಲಿ, ನಾನು ಎದುರುಕೊಳ್ಳುವಂಥದ್ದೆಲ್ಲರೂ ಕೂಡ ನನ್ನ ವಿಚಿತ್ರವಾದಂಥ ಮೈಕಟ್ಟು ಅಥವಾ ಏನೋ ಜನರಿಗೆ ಇಷ್ಟ ಆಯಿತು. ಆಗ ನಾನು ಇನ್ನೂ ಸಣ್ಣ ಹುಡುಗನ ಥರನೇ ಕಾಣಿಸ್ತಾ ಇದ್ದೆ. ಈಗ ಸ್ವಲ್ಪ ವಿಶೇಷವಾಗಿದ್ದೀನಿ. ಬೆಂಗಳೂರು ಇಡ್ಲಿ ವಡೆ ಎಲ್ಲ ತಿಂದು ಬೇರೆ ಥರ ವಿಚಿತ್ರವಾಗಿಬಿಟ್ಟಿದ್ದೀನಿ. ಸಣ್ಣ ಹುಡುಗ ಕಾಣಿಸ್ತಾ ಇದೆ. ವೀಕೆಂಡ್ ಆದಾಗ ಅಲ್ಲಿಗೆ ಜನ ಬರೋರು, ಜನ ಬಂದು ನನ್ನನ್ನು ನೋಡೋರು, ನನಗೆ ಬಿಸ್ಕೆಟ್ ಕೊಡೋರು, ಚಾಕ್ಲೇಟ್ ಕೊಡೋರು, ಪಾಪು ಅಂದ್ಕೊಳ್ಳೋರು, ಕೆಲವರು ಕೆನ್ನೆಗಿಂಡವರು ಎಲ್ಲ ಮಾಡೋರು. ಮುದ್ದಾಗಿ ಕಾಣಿಸ್ತಾ ಇದ್ರಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ ನನ್ನ ಮನೇಲಿ 2 ಪಾಪು ಇದೆ ಅಂತ. ಈ ಒತ್ತಡಗಳು ಜಾಸ್ತಿ ಆದಾಗ ಬೇಡ ಅಂತೇಳಿ ವೀರಭೂಮಿಯನ್ನು ಬಿಟ್ಟು ಬೆಂಗಳೂರಲ್ಲಿ ಒಂದು ಬಾಡಿಗೆ ಮನೆಗೆ ನಾನು ಸೆಟ್ಲ್ ಆಗ್ತೀನಿ. ಆಗ ಮಂಡ್ಯ ರಮೇಶ್ ಅವರು, ನಮ್ಮ ಸಂಕೇತ್ ಕಾಶಿಯವರು, ನಮ್ಮ ಗೆಳೆಯರು, ನಮ್ಮ ರಂಗಾಯಣ ರಘು ಅವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ, ನೀವು ಮಾಡು, ನಿಮ್ಮ ಕೈಲಾಗುತ್ತೆ, ಫೋಕಸ್ ಮಾಡು, ಒಂದೇ ಕಡೆ ಫೋಕಸ್ ಮಾಡಿದ್ರೆ. ಸಿಲಿಲಲ್ಲಿ ಪಾಪ ಪಾಂಡು ಧಾರಾವಾಹಿ ಮುಗೀತೆ. ಅಬ್ರಾಪ್ಟಾಗಿ ಮುಗಿದೋಗ್ಬಿಡುತ್ತೆ, ಏನೋ ಕಾರಣಾಂತರಗಳಿಂದ ಅಬ್ರಾಪ್ಟಾಗಿ ಸೀರಿಯಲ್ ಮುಗಿದೋಗ್ಬಿಡುತ್ತೆ. ವಾಟ್ ನೆಕ್ಸ್ಟ್? ಮಿತ್ರ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದಾನೆ.
ಅವನಿಗೆ ಸಿಕ್ಕುವಂಥ 650 ರೂಪಾಯಿ ಸಂಬಳ, 700 ರೂಪಾಯಿ ಸಂಬಳದಲ್ಲಿ ಅವನು ಸಂಸಾರ ಮಾಡ್ತಾ ಇದ್ದಾನೆ. ಒಳ್ಳೆ ಕೆಲಸ, ಒಳ್ಳೆ ಪೊಸಿಷನನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ. ಏನು ಮಾಡಲಿ ನಾನು ಅಂತ ಹೇಳಿದಾಗ, ಬಹುಶಃ ಕನ್ನಡ ಟೆಲಿವಿಷನ್ ಹಿಸ್ಟ್ರಿಯಲ್ಲಿ ಒಂದು ಧಾರಾವಾಹಿಯಿಂದ ಇನ್ನೊಂದು ಪಾತ್ರವನ್ನು ಹಾಗೇ ತೆಗೆದು ಪ್ಲೇಸ್ಮೆಂಟ್ ಮಾಡೋದು ಇದ್ದಿದ್ರೆ ಅದು ಫೈನಲ್ ಕಟ್ಟಲ್ಲಿ ಮಾಡಿದ್ದು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಚಂದ್ರು ಸಾರ್ ಆ್ಯಂಡ್ ಗೀತಾ ಮೇಡಮ್. ಆ ಡಿಸಿಷನ್ ಅವ್ರು ತಗೊಂಡಿದ್ದು ನನ್ನ ಜೀವನದ ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಇಲ್ಲದ್ರೆ ನಾನು ಅಬ್ರಾಪ್ಟ್ ಆಗಿ, ನನಗೆ ಬೇರೆ ಯಾರು ಗೊತ್ತು, ನನಗೆಲ್ಲರೂ ಗೊತ್ತು, ನನಗೆ ಬೇರೆ ಯಾರು ಗೊತ್ತಿಲ್ಲ. ಗಾಂಧಿನಗರ ಗೊತ್ತಿಲ್ಲ, ಅಲ್ಲಿ ಹೆಂಗೆ ಅವಕಾಶ ಹೆಂಗೆ ಕೇಳಬೇಕು ಅಂತ ಗೊತ್ತಿಲ್ಲ. ಅಥವಾ ನಾನು ತುಂಬ ನೋಡೋದಕ್ಕೆ ಭಾಳ ಒಳ್ಳೆ ಮೇಕಟ್ಟು, ಸುಂದರ ಸೌಂದರ್ಯ ಏನಿಲ್ಲ ನನಗೆ ಗೊತ್ತು. ನನ್ನ ಕುರೂಪ, ನನ್ನ ಕುಬ್ಜತನ ಎಲ್ಲವೂ ನನಗೆ ಗೊತ್ತಿಲ್ಲ. ಆಮೇಲೆ ನುಗ್ಗಿ ಕೇಳುವಂಥ ಬುದ್ಧಿನೂ ನನಗಿಲ್ಲ. ಸ್ವಲ್ಪ ತಗ್ಗಿ ಕೇಳಬೇಕು, ಅವಕಾಶಗಳು ಕೇಳಬೇಕು ಎಲ್ಲ ಗೊತ್ತೇ ಇಲ್ಲ. ಬ್ಲ್ಯಾಂಕ್ ಆಗಿದ್ದೆ. ನನ್ನ ಮನೆಯವರು ನನಗೆ ಉರಿ ತುಂಬಿಸ್ತಾರೆ, ಏನೂ ಆಗಲ್ಲ ರೀ, ನಿಮಗೆ ಗೊತ್ತಿರೋ ಕೆಲಸ ನೂರಿದೆ, ನಿಮಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ರಿಯಲ್ ಎಸ್ಟೇಟ್ ಗೊತ್ತಿದೆ ನಿಮಗೆ, ಏನೇನೋ ಮಾಡ್ತೀರಿ, ಏನೋ ಮಾಡಿ ಬದುಕ್ತೀರ, ಸಾಕ್ತೀರ, ನಮ್ಮ ಧೈರ್ಯ ಇದೆ ನನಗೆ ಅಂತ ಹೇಳೋರು. ಆದರೆ ಒಬ್ಬ ಅಪ್ಪನಾಗಿ, ಒಬ್ಬ ಗಂಡನಾಗಿ ನನ್ನ ಜವಾಬ್ದಾರಿ ಇತ್ತು. ಆ ದೇವರು ಆಗಲೂ ನನ್ನ ಕೈ ಹಿಡಿದ್ರು, ಸಿನಿಲಿಗೆ ನನ್ನನ್ನು ತಗೋತಾರೆ. ಅಲ್ಲೂ ಕೂಡ ಇದ್ದಂತಹ ಅಷ್ಟು ಜನ ಕ್ಯಾರೆಕ್ಟರ್ಗಳ ಬಗ್ಗೆ ಈ ಕ್ಯಾರೆಕ್ಟರ್ ಭಾಳ ಸ್ಪೆಷಲ್ ಅಟ್ರಾಕ್ಷನ್ನ ಪಡ್ಕೊಳ್ಳುತ್ತೆ. ಒಂದು 300-350 ಕಂತುಗಳು ಆಗುತ್ತೆ. ಆಗ ಸಿನಿಮಾದ ಅವಕಾಶಗಳು ಸ್ಟಾರ್ಟ್ ಆಗ್ತವೆ. ನನಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡ್ತೀನಿ. ಅದಾದಮೇಲೆ ಮನಸಾರೆ ಅನ್ನೋ ಸಿನಿಮಾದಲ್ಲಿ ನನ್ನನ್ನು ಜನ ಒಬ್ಬ ಕಲಾವಿದನಾಗಿ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಮ್ಮ ಯೋಗರಾಜ್ ಭಟ್ರ ಅದ್ಭುತವಾದ ಚಿತ್ರ ಅದು. ದಿಗಂತ್ ಅವರ ಅಭಿನಯದ, ತಂದೆ ಥರ ಅಭಿನಯದ, ತುಂಬ ಸಂಭಾಷಣೆ ಏನಿಲ್ಲ ಅಂದರೂ ಕೂಡ ಇವತ್ತು ಕೂಡ ಜನ ಇಷ್ಟು ವರ್ಷ ಆಗಿ ಮನಸಾರೆ ಆಗಿ ಒಂದು ಚಿಕ್ಕ ಬಂದು 18 ವರ್ಷ ಆದರೂ ಕೂಡ ಬಟ್ಟೆ ಬೇಡ ಅಂತಾರೆ. ಆ ಬಟ್ಟೆ ಬೇಡ ಅನ್ನೋ ಪಾತ್ರ ಮನೆ ಮಾತಾಗುತ್ತೆ. ಯಾರೆಲ್ಲ ವೀರಭೂಮಿಲಿ ನನ್ನ ಪ್ರದರ್ಶನವನ್ನು ನೋಡಿದ್ರು, ಸಿಲಿಲಲ್ಲಿ ನನ್ನ ಮೆಚ್ಕೊಂಡಿದ್ರು, 2ನೇ ಹಂತದ ಪ್ರಮೋಷನ್ ಎಲ್ಲರೂ ನನ್ನ ಚಪ್ಪಾಳೆ ತಡ್ತಾರೆ. ಅದಾದಮೇಲೆ ಸಾಲು ಚಿತ್ರಗಳು ನನ್ನದಾಗುತ್ತೆ. ಮನಸಾರೆ, ಪಂಚರಂಗಿ, ಆಮೇಲೆ ಗಣೇಶ್ ಅವರ ಅರಮನೆಯಿಂದ ಹಿಡಿದು ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾದವರೆಗೂ ನಾನು ಅವರ ಸ್ನೇಹಿತನಾಗಿ ಅಭಿನಯಿಸ್ತೀನಿ. ಗಣೇಶ್ ಅವರು ಇದ್ದರೆ ನಾನಿರಬೇಕು, ದಿಗಂತ ಇದ್ದರೆ ನಾನಿರಬೇಕು, ಕುಡ್ಗನ್ ಪಾತ್ರ ನಾನಿರಬೇಕು, ಲಾಯರ್ ಪಾತ್ರ ನಾನಿರಬೇಕು. ಎಲ್ಲ ಸಾಕಷ್ಟು ಸಾಲು ಸಿನಿಮಾಗಳನ್ನು ಮಾಡ್ತಾ ಇರ್ತೀನಿ. ಒಂದು ಟೈಮಲ್ಲಿ ದ್ವಂದ್ವಾರ್ಥಗಳ ಚಿತ್ರಗಳು ಬರೋಕ್ಕೆ ಸ್ಟಾರ್ಟ್ ಅದು. ಒಂದು ಯಾರ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಎಲ್ಲಿ ನೋಡಿದ್ರೆ ಡಬಲ್ ಮೀನಿಂಗ್. ನಮಗೂ ಕೂಡ ಅದೇ ಥರ ಡಬಲ್ ಮೀನಿಂಗ್ ಡೈಲಾಗ್ಗಳು ಇದೆಲ್ಲ. ಸ್ವಲ್ಪ ಊಟದಲ್ಲಿ ಒಂದು ಸಲ ಒಂದು ಕಲ್ಲು ಸಿಕ್ಕಿದ್ರೆ ಚಂದ, ಕಲ್ಲೇ ಊಟ ಆಗಬಾರ್ದಲ್ವ. ಆಗ ನನಗೆ ಯಾಕೋ ನನಗೆ ಸೂಟ್ ಆಗ್ತಾ ಇಲ್ಲ ಇದು. ನನ್ನ ಮಗಳ ಜೊತೆ, ನನ್ನ ಮಗನ ಜೊತೆ, ನನ್ನ ಮನೆಯವ್ರ ಜೊತೆ ಕೂತ್ಕೊಂಡಾಗ ನನಗೇ ಒಂದು ಪಾತ್ರ ಇರುಸುಮುರುಸಾಗುತ್ತೆ ಅಂತ ಹೇಳಿದ್ರೆ ನೋಡುವಂಥ ವೀಕ್ಷಕರಿಗೆ ಹೇಗಾಗಬೇಕು ಅಂತ ಹೇಳ್ಬಿಟ್ಟು ನಾನು 2-3 ಸಿನಿಮಾಗಳನ್ನು ಈ ಡೈಲಾಗ್ ಇದ್ದರೆ ನಾನು ಹೇಳೋದಿಲ್ಲ ಅಂತ ಹೇಳಿ ಹೋಗಿದ್ದು ಉಂಟು. ಅದಕ್ಕೆ ಸ್ವಲ್ಪ ಮಿತ್ರನಿಗೆ ಸ್ವಲ್ಪ ಕೊಬ್ಬು ಬಂದುಬಿಟ್ಟಿದೆ, ಅಹಂಕಾರ ಬಂದುಬಿಟ್ಟಿದೆ ಅಂತ ಎಲ್ಲ ಜನ ಅಂದ್ಕೊಂಡಿದ್ದು ಉಂಟು. ಆಗ ನನ್ನ ತಲೆಗೆ ಬಂದಿದ್ದು ಒಳ್ಳೆಯ ಸಿನಿಮಾವನ್ನು ನಾನು ನಿರ್ಮಾಣ ಮಾಡಬೇಕು. ಒಂದೊಳ್ಳೆ ಯೋಚನೆ ಬರ್ತದೆ ನನಗೆ. ಸ್ವಲ್ಪ ದುಡ್ಡು ಕಾಸೆಲ್ಲ ಚೆನ್ನಾಗಿ ಹೋರಾಡ್ತಾ ಇತ್ತು. ರೆಸಾರ್ಟ್ಗಳನ್ನು ಲೀಸ್ಗೆ ಪಡಿತಾ ಇದ್ದೆ. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೆ. ಆ ರೆಸಾರ್ಟ್ಗಳನ್ನು ಲೀಸಿಗೆ ಪಡೆದು ಅಲ್ಲಿ ಮದುವೆಗಳು, ಪ್ರೋಗ್ರಾಮ್ಸ್ಗಳು ಇದನ್ನೆಲ್ಲ ಮಾಡುವಂಥದ್ದು. ಸಾಕಷ್ಟು ಜನಕ್ಕೆ ಮಿತ್ರ ಎಂಟರ್ಟೈನರ್ಸ್ ಅನ್ನೋ ಸಂಸ್ಥೆಯನ್ನು ಕಟ್ತೀನಿ. ಸ್ವಲ್ಪ ದುಡ್ಡೆಲ್ಲ ಆಗುತ್ತೆ. ಕೈಗೆ ದುಡ್ಡು ಬಂದಾಗ ಕಲಾವಿದರ ಆಸೆ ಇದ್ದೇ ಇರ್ತದೆ. ನಿರ್ಮಾಪಕನಾಗಬೇಕು ಅಂತ ಮಿತ್ರ ಎಂಟರ್ಟೈನರ್ಸ್ ಸಿನಿ ಕ್ರಿಯೇಷನ್ ಅನ್ನೋ ಒಂದು ಅದ್ಭುತವಾದ ಯೋಜನೆಯನ್ನು ಮಾಡ್ತೀನಿ. ಅದಕ್ಕೆ ನನ್ನ ಸ್ನೇಹಿತರೆಲ್ಲ ನನಗೆ ಸಹಕಾರ ಮಾಡ್ತಾರೆ. ನನ್ನ ಜರ್ನಿಯಲ್ಲಿ ಯಾರೆಲ್ಲ ನನ್ನ ಜೊತೆ ಇದ್ದಾರೆ ಅವ್ರನ್ನ ಯಾವತ್ತೂ ನಾನು ಮರ್ತಿಲ್ಲ. ಯಾವುದೇ ಇಂಟರ್ವ್ಯೂ ಆದರೂ ಕೂಡ ಆರ್ ಕೆ ಭಟ್ರ ಹೆಸರು ಹೇಳೋದು ನಾನು ಮರ್ತಿಲ್ಲ, ಕಾಂತಣ್ಣವರ ಹೆಸರು ಹೇಳೋದು ನಾನು ಮರ್ತಿಲ್ಲ, ಅಥವಾ ಜೀವನ್ ರಾಮ್ ಸುಳ್ಳಿ ಅವರ ಹೆಸರು ಹೇಳೋದು ನಾನು ಮರ್ತಿಲ್ಲ. ಯಾಕಂದರೆ ನನಗೆ ನಾನು ಬಂದಂತಹ ದಾರಿ, ನನಗೆ ಕೆಲಸ ಕಲಿಸಿಕೊಟ್ಟಂತಹ ಗುರುಗಳು, ನನಗೆ ದಾರಿ ತೋರಿಸಿದಂಥವ್ರು ನಾನು ಯಾವತ್ತೂ ಮರೆತವನಲ್ಲ, ಮರೆಯೋದೂ ಇಲ್ಲ. ಅವರನ್ನೆಲ್ಲ ಕರೆಸಿ ನನ್ನ ಅದನ್ನು ಇನಾಗ್ರೇಷನ್ ಮಾಡ್ತೀನಿ. ಕಥೆಯನ್ನು ಹುಡುಕ್ತೀನಿ, ಸುಮಾರು ಕಥೆಗಳು ಕೇಳ್ತೀನಿ. ಅದರಲ್ಲಿ ಅದ್ಭುತವಾದ ಕತೆ, ನನಗೆ ಭಾಳ ಇಷ್ಟ ಆಗಿರುವಂಥ ಕತೆ ರಾಗ ಅನ್ನೋ ಒಂದು ಅದ್ಭುತವಾದ ಕತೆ. PC ಶೇಖರ್ ಅವರು ನನಗೆ ಹೇಳ್ತಾರೆ. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್, ರಣವಿಕ್ರಮ, ಗೂಗ್ಲಿ ಅಂಥ ಸಿನಿಮಾಗಳಲ್ಲಿ ಮಾಡಿದಂಥ ನುರಿತ ತಂತ್ರಜ್ಞರನ್ನ ನಾನು ನನ್ನ ಚಿತ್ರರಂಗಕ್ಕೆ ಬಳಸ್ಕೊಳ್ತೀನಿ. ವೈದಿ ಅವರು ಬಂದು ಜಾಯ್ನ್ ಆಗ್ತಾರೆ. ಅರ್ಜುನ್ ಜನ್ಯ ಅವರ 75ನೇ ಮ್ಯೂಸಿಕ್ ಡೈರೆಕ್ಷನ್ ಸಿನಿಮಾ ನನ್ನದಾಗಿರುತ್ತೆ. ಒಳ್ಳೊಳ್ಳೆ ಸಿಂಗರ್ ಕೈಯಲ್ಲಿ ಹಾಡುಗಳನ್ನ ಆಡಿಸ್ತೀವಿ. ಒಳ್ಳೊಳ್ಳೆ ನಟರುಗಳನ್ನು ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ. ಆಗ ಸ್ವಲ್ಪ ಖುಷಿಯೆಲ್ಲ ಜಾಸ್ತಿ ಆಗಿ ಸ್ವಲ್ಪ ದಪ್ಪ ಆಗಿ ಊದ್ಕೊಂಡಿದ್ದೆ. ಅಣ್ಣ ಸರ್, ಸ್ವಲ್ಪ ನೀವು ಸಣ್ಣ ಆಗಬೇಕು,
ಏನಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ಈ ಸರ್ಕಲ್ ಹೆಂಗೆ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಸಂಪೂರ್ಣ ನಿಮಗೆ ಈ ಇಂಟರ್ವ್ಯೂ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ. ಮೋಸ್ಟ್ಲಿ ನಿಮಗೆ ಅದು ಹೆಲ್ಪ್ ಆಗ್ಬೋದು. ನಾವು ಬಯಸೋದು ಒಂದಿರುತ್ತೆ, ದೇವರು ಬಯಸೋದು ಒಂದಿರುತ್ತೆ. ದೇವರು ಕಷ್ಟ ಕೊಡೋದು ಯಾರಿಗೆ ಅಂತ ಹೇಳಿದ್ರೆ, ಕಷ್ಟ ಅನುಭವಿಸೋಕ್ಕೆ ತಾಕತ್ತು ಯಾರಿಗಿದೆ, ಶಕ್ತಿ ಯಾರಿಗಿದೆ, ಅವ್ರಿಗೆ ಮಾತ್ರ ಕಷ್ಟ ಕೊಡೋದು. 100 kg ಭಾರ ಹೊರೋಕಿದ್ದವನಿಗೆ 100 kg ಭಾರ ತಲೆ ಮೇಲೆ ಇಟ್ಟೇ ಇಡ್ತಾರೆ, 150 ಇಡಲ್ಲ. ನಾವು ಈ ಖುಷಿಯಲ್ಲಿ ದೇವರನ್ನು ಮರ್ತೋಗ್ಬಿಡ್ತೀವಿ. ದೇವರು, ಶಕ್ತಿ, ನಂಬಿಕೆ ಎಲ್ಲವನ್ನು ಕೂಡ ಮರ್ತೋಗ್ತೀವಿ. ನಮ್ಮ ಮೇಲೆ ನಮಗೆ ಅಪಾರವಾದ ಒಂದು ನಂಬಿಕೆ ಇದ್ಬಿಡುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾವು ಹೇಗೆ ಅಂತ ಹೇಳಿದ್ರೆ, ದೊಡ್ಡ ಬಿಲ್ಡಿಂಗ್ ಕೆಳಗಡೆ ಕೆಲಸ ಮಾಡುವಂತಹ ಕಾರ್ಮಿಕರು ನಾವೆಲ್ಲರೂ ಕೂಡ, ನಾನು, ನೀವು, ಅವರು, ಇವರು ಎಲ್ಲರೂ ಕೂಡ ಕಾರ್ಮಿಕರು. ದೇವರು ಮೇಲ್ಗಡೆ ನಿಂತ್ಕೊಂಡು ಕೆಲಸ ಮಾಡುವಂಥ ಮೇಸ್ತ್ರಿ. ಸಣ್ಣ ಸಣ್ಣ ಕಲ್ಲೆಸಿತಾರೆ ತಲೆಗೆ, ಏನೋ ಬಿತ್ತು ಸುಮ್ಮನೆ ಆಗ್ತೀವಿ. ಸಣ್ಣ ಸಣ್ಣ ಕಲ್ಲೆಸಿ ಟಿಕ್ ನೋಡೋದು ಸಲ ನನ್ನ ಮೇಲೆ ಅಂತ ನೋಡಲ್ಲ, ನಾವು ಕೆಲಸ ಮಾಡ್ತಾನೇ ಇರ್ತೀವಿ. ಹೌದಾ, ನೋಡೋದೇ ಇಲ್ಲ ಅಂದ್ಬಿಟ್ಟು ಸಣ್ಣ ಸೈಜ್ ಸ್ವಲ್ಪ ದಪ್ಪ ಸೈಜ್ ಹಾಕ್ತಾರೆ, ಅಷ್ಟ ಅಮ್ಮ ಅಂತ ನೋಡ್ತೀವಿ. ನನಗೆ ಸ್ವಲ್ಪ ದೊಡ್ಡ ಸೈಜ್ ಹಾಕ್ಬಿಟ್ಟು ರಾಗ ಅದ್ಭುತವಾದಂತಹ ಸಿನಿಮಾಗಿ ಮೂಡಿಬರುತ್ತೆ. ಟ್ರೈಲರ್ಗಳು ಹಿಟ್ಟಾಗ್ತವೆ, ಟ್ರೆಂಡ್ ಆಗ್ತವೆ, ಸಾಂಗ್ಸ್ಗಳು ಭಾಳ ಅಮೇಝಿಂಗ್. ಮತ್ತು ನನಗೆ ಸ್ಟಾರ್ಗಳು ಕೊಟ್ಟಂಥ ಧೈರ್ಯ. ನನಗೆ ಟ್ರೈಲರ್ಗೆ ಕಿಚ್ಚ ಸುದೀಪ್ ಅವರು ಬಂದು ಧ್ವನಿ ಆಗ್ತಾರೆ. ಅಷ್ಟೊತ್ತಿಗೆ ಬಿಗ್ ಬಾಸ್ಗೆಲ್ಲ ಹೋಗಿ ಬಂದಿರ್ತೀನಿ ನಾನು, ಎಲ್ಲ ಜರ್ನಿನ ಮುಗಿಸ್ಕೊಂಡಿರ್ತೀನಿ. ರಿಯಾಲಿಟಿ ಶೋ ಆಯಿತು, ಮಜಾ ವಿತ್ ಸೃಜಾ ಆಯಿತು, ಸಿನಿಲಲ್ಲಿ ಆಗೋಯ್ತು, ಸಿನಿಮಾಗಳಾಗೋಯ್ತು. ನಾನು ಏನೆಲ್ಲ ಕಲಿಸ್ಕೊಂಡಿದ್ದೆ ಎಲ್ಲವನ್ನೂ ಕೂಡ ನಾನು ಆಗ ಅಚೀವ್ ಮಾಡಿದ್ದೆ. ಹೋಟ್ಲ್ ಮಾಡಬೇಕು, MD ಆಗಿರ್ಬೇಕು, 100-125 ಜನಕ್ಕೆ ಕೆಲಸ ಕೊಡಬೇಕು, ಒಳ್ಳೆ ಕಾರ್ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಎಲ್ಲವನ್ನೂ ಕೂಡ ನಾನು ಮಾಡಿದ್ದೆ. ನನ್ನ ಸೌಪ್ರಾಯತ್ವದಿಂದ ಎಲ್ಲ ನಂದೇ ಅನ್ನೋ ಒಂದು ಫೀಲಿಂಗ್ ನನಗಿತ್ತು. ರಾಗ ಅನ್ನೋ ಒಂದು ಟ್ವಿಸ್ಟನ್ನು ದೇವರು ನನಗೆ ಕೊಟ್ಟು ಈ 7 ವರ್ಷ ಮುಗಿದು 8ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಸ್ಟ್ರಗಲ್ ಅಂದರೆ ಏನು, ಅವಮಾನಗಳು ಅಂದರೆ ಏನು, ಕಷ್ಟ ಅಂದರೆ ಏನು, ಯಾಕೆ ನಿಮ್ಮ ಮೇಲೆ ನೀವು ಇಷ್ಟೊಂದು ನಂಬಿಕೆ ಇಡ್ತೀರಿ, ಏನೋ ಕಾಟಗಳು ಅಂತೆಲ್ಲ ಹೇಳ್ತೀವಿ. ಆ ಕಲ್ಲಾಗ್ತಾರೆ. ನಾನು ಅಹಂಕಾರ ಊರೆಲ್ಲ ಹೇಳಿದ್ರು ಕೂಡ, ಸ್ನೇಹಿತರೆಲ್ಲರೂ ಹೇಳಿದ್ರು ಕೂಡ, ಬಾಹುಬಲಿ ಮುಂದೆ ಚಿತ್ರವನ್ನು ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ರು ಕೂಡ ನನ್ನ ತಲೆಗೆ ಮಂಕು ಕವಿದಿತ್ತು. ಅಹಂಕಾರ ಜಾಸ್ತಿ ಆಗಿತ್ತು, ಕೊಬ್ಬಿನ ಮನುಷ್ಯ ಆಗಿದ್ದೆ, ಯಾರು ಮಾತು ಕೇಳುವಂಥ ಮನುಷ್ಯ ಆಗಿದ್ರೆ ಮಾಡ್ತೀನಿ ಗುರು, ಯಾಕೆ ನಮಗೆ ಕನ್ನಡ ಸಿನಿಮಾ ಏನೋ ಅದರ ಬಾಹುಬಲಿ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಆಸೆ ಪಟ್ಟಂಗೆ ಕಪಾಲಿ ಥಿಯೇಟ್ರಲ್ಲಿ 17ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ನನ್ನ ಮಗಳ ಹುಟ್ಟುಹಬ್ಬದ ದಿವಸ ವಿಜೃಂಭಣೆಯಿಂದ ಸಿನಿಮಾ ರಿಲೀಸ್ ಮಾಡ್ತೀನಿ. ನನಗೆ ಓವರ್ ಕಾನ್ಫಿಡೆನ್ಸ್ ಇತ್ತು. ವ್ಯಾಪಾರಕ್ಕೆ ಸಿನಿಮಾ ಬಂದರೂ ಕೂಡ ಎಷ್ಟು ಕೋಟಿ ಕೊಡ್ತೀನಿ, ಸಿನಿಮಾ ಕೊಡಿ, ಕೊಡೋದು ನನಗೆ ಜಾಸ್ತಿ ಕೊಡೋದು. ಬೋಗಣ್ಣ ಜಯಣ್ಣ ಬೇಡ ಮಿತ್ರ, ಈ ಕಡೆ ರಾಜ್ಕುಮಾರ ಇದೆ, ಈ ಕಡೆ ಹೆಬ್ಬುಲಿ ಇದೆ, ಈ ಕಡೆ ಡಿ ಬಾಸ್ ಅವ್ರದ್ದು ಚಕ್ರವರ್ತಿ ಓಡ್ತಾ ಇದೆ, ಈ ಕಡೆ ಬಾಹುಬಲಿ ಬರ್ತಾ ಇದೆ, ನೀನು ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡಿದೆ. ಯಾಕಣ್ಣ ಸಿಕ್ಕಾಕೊಬೇಕು? ಕಂಟೆಂಟ್ ಸಿನಿಮಾಗಳು ಬಂದರೆ ಕನ್ನಡದವರು ಬಿಡಲ್ಲ. ಯಾಕೆ ಬಾಹುಬಲಿ ಫಸ್ಟ್ ಬಂದಾಗ ಆ ನಿರೂಪ್ ಭಂಡಾರಿ ಅವ್ರದ್ದು ರಂಗೀತರಂಗ ಹಿಟ್ ಆಗಿಲ್ವಾ, ಗೆದ್ದಿಲ್ವಾ, 100 days ಆಗಿಲ್ವಾ? ನಮ್ದು ಕ್ವಾಲಿಟಿ ಇದೆ ಗುರು. ಟ್ರೈಲರು 3 ವಾರ ಟ್ರೆಂಡಿಂಗ್, ನಂಬರ್ 1 ಟ್ರೆಂಡಿಂಗಲ್ಲಿದೆ. ಸಾಂಗ್ಸು 16 ಲಕ್ಷ 18 ಲಕ್ಷಕ್ಕೆ ಜಿ ಅವರು ತಗೊಂಡಿದ್ದಾರೆ. ಕೊಡಲ್ಲ. ನಮ್ಮ ರೇಂಜೇ ಬೇರೆ. ನೆಕ್ಸ್ಟ್ ಸಿನಿಮಾ ಪ್ಲ್ಯಾನ್ ಮಾಡ್ರಿ ಅಂತ ಹೇಳ್ಬಿಟ್ಟು ನಾನು ಮಾತಾಡಿಲ್ಲ. ನನ್ನ ಸೊಕ್ಕು, ನನ್ನ ದುರಹಂಕಾರ ಅಥವಾ ನನ್ನ ಓವರ್ ಕಾನ್ಫಿಡೆನ್ಸ್ ಮಾತಾಡ್ತೀನಿ. ಗಾಂಧಿನಗರ ಎಲ್ಲರೂ ಹೇಳಿದ್ರು ಬೇಡ, ಇಲ್ಲ ನನಗೆ ಕಾನ್ಫಿಡೆನ್ಸ್ ಇದೆ, ಚಿತ್ರ ನೆಲಕಚ್ಚುತ್ತೆ, ನನಗೆ ಯಾವ ಶೋಗಳು ಸಿಕ್ಕಲ್ಲ, ಬಹಳ ತೊಂದರೆಗಳಿಗಾಗ್ತೀನಿ, ಸಾಲಗಾರ ಆಗ್ತೀನಿ, ತಲೆಮರೆಸ್ಕೊಂಡು ಓಡುವಂಥ ಪ್ರಸಂಗ ಬರುತ್ತೆ, ಲೈಟಾಗಿ ಒಂದು ಹಾರ್ಟ್ ಅಟ್ಯಾಕು ಆಗುತ್ತೆ. ಅಪಾರವಾದ ನಂಬಿಕೆ, ಇಷ್ಟು ವರ್ಷ ದುಡಿದಿದ್ದು ಬಂಡವಾಳ, ನನ್ನ ನಂಬಿಕೆ ನನಗೆ ಕಾಸು ಕೊಟ್ಟಂಥ ಸ್ನೇಹಿತರುಗಳು, ಫೈನಾನ್ಸರ್ಸ್ಗಳು, ತುಂಬ ದೊಡ್ಡ ವೆಚ್ಚದಲ್ಲಿ ಮಾಡಿರ್ತೀನಿ. ಕಮ್ಮಿ 5.5 ಕೋಟಿ 6 ಕೋಟಿ ವೆಚ್ಚದಲ್ಲಿ ಆ ಸಿನಿಮಾ ನಾನು ಮಾಡಿರ್ತೀನಿ. ನನಗೆ ಸಂಪೂರ್ಣವಾಗಿ ಲಾಸ್ ಆಗುತ್ತೆ. ಬಟ್ ಭಾಳ ಖುಷಿ ಇದೆ ನನಗೆ. ರಾಗ ಒಂದು ಅದ್ಭುತ ಹೆಮ್ಮೆಯ ಕನ್ನಡದ ಸಿನಿಮಾ, ಒಂದು ಕ್ವಾಲಿಟಿ ವೈಸ್ ಇವತ್ತು ಕೂಡ ಒಳ್ಳೆ ಕ್ವಾಲಿಟಿ ಸಿನಿಮಾಗಳಲ್ಲಿ ಸ್ಟ್ಯಾಂಡ್ ಆಗುವಂಥ ಒಂದು ಸಿನಿಮಾ ಅಂತ ನಂಬಿಕೆ. ಬಟ್ ನನ್ನ ರಿಲೀಸ್ ವಾಸ್ ವೆರಿ ಬ್ಯಾಡ್. ಅದು ನನ್ನ ಡಿಶ್. ಅದಕ್ಕೆ ನಿರ್ದೇಶಕರಾಗಲಿ, ತಜ್ಞರಾಗಲಿ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಿದವ್ರದ್ದು ಯಾರ್ದೂ ತಪ್ಪಲ್ಲ. ನಾನೊಬ್ಬನೇ ಸಿಂಗಲ್ ಮ್ಯಾನ್ ಮಿತ್ರ ಮಾಡಿದ ತಪ್ಪು. ರಿಲೀಸ್ ಮಾತ್ರ ಸ್ವಲ್ಪ ಲೇಟಾಗಿ ಮಾಡಿದ್ದಿದ್ರೆ ಭಾಳ ಅದ್ಭುತವಾದಂಥ ರಿಯಾಕ್ಷನ್ ಬರ್ತಾಯಿತ್ತು. ಇವತ್ತೂ ಕೂಡ ರಾಗ ಸಿನಿಮಾವನ್ನು ಅಪ್ರಿಷಿಯೇಟ್ ಮಾಡುವಂಥವರೇ ಇರ್ತಾರೆ. ಎಂಥ ಸಿನಿಮಾ ಕೊಟ್ರಿ ಸರ್, ಪೇಂಟಿಂಗ್ ಥರ ಇತ್ತು ಸರ್. ನೋಡಿ, ಇದು ಒಂದು ಜರ್ನಿ. ನಮ್ಮ ತಂದೆಯವರಿಗೆ 1985ರಲ್ಲಿ ಅಥವಾ 84ರಲ್ಲಿ ಅವ್ರಿಗೊಂದು ಆರ್ಥಿಕ ಮುಗ್ಗಟ್ಟು ಬರುತ್ತೆ. ಅದೇ ಆರ್ಥಿಕ ಮುಗ್ಗಟ್ಟು ನನಗೆ ಬರುತ್ತೆ. ಅವರು
ಅವಮಾನವನ್ನು ತಡ್ಕೊಳ್ಳೋಕ್ಕಾಗಬಾರ್ದ ಅಂತ ಅವರು ಊರನ್ನು ಚೇಂಜ್ ಮಾಡಿ ಒಂದು ಕಡೆ ಬರ್ತಾರೆ. ನನಗೆ ಊರು ಚೇಂಜ್ ಮಾಡುವಂಥ ಧೈರ್ಯ ಇರಲಿಲ್ಲ. ಅಂತೆಲ್ಲ ಯೋಚನೆ ಮಾಡ್ಕೊಂಡು ಸಾಕು ಲೈಫು, ತಲೆ ಎತ್ತಿ ಹೆಂಗೆ ತಿರುಗಾಡಲಿ ನಾನು. ಹೆಂಗೋ ಪೋಷಕ ಕಲಾವಿದನಾಗಿ ದಿವಸಕ್ಕೆ ಒಳ್ಳೆ ದುಡ್ಡು ಹಾಸ್ಯ ಕಲಾವಿದನ ಸಂಪಾದನೆ ಮಾಡ್ತಿದ್ದೆ. ಈಗ ನಾಯಕ ನಟನಾಗಿ ಬಂದ್ಬಿಟ್ಟಿದ್ದೀನಿ. ಯಾರು ನಾನು ಕರೆಯಲ್ಲ, ಯಾರು ನನ್ನ ಜೊತೆ ನಿಂತ್ಕೊಳ್ಳಲ್ಲ, ಯಾರು ನನ್ನ ಫೋನ್ ಎತ್ತಲ್ಲ ಎಲ್ಲ ಅಂದ್ಕೊಂಡೆ. ಆಗಲೂ ನನ್ನ ಕೆಲವು ಸ್ನೇಹಿತರು, ವಿಶೇಷವಾಗಿ ಅವರ ಹೆಸರು ಹೇಳಲೇಬೇಕು, ತಿಬ್ಬಾದೇವಿ ಟೆಂಟ್ ಹೌಸ್ನ ಮುಖ್ಯಸ್ಥರಾಗಿರುವಂತಹ ಕೃಷ್ಣಣ್ಣ ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೋತಾರೆ. ಆಗ ನನ್ನ ಹೋಟೆಲ್ ಉದ್ಯಮ ಬಿದ್ದೋಗುತ್ತೆ. ಇನ್ನೊಂದು ಹೋಟ್ಲ್ ಓಪನ್ ಮಾಡ್ತೀನಿ, ಅದು ಕೂಡ ಲಾಸ್ ಆಗುತ್ತೆ. ಸಾಲು 14 ಒಂದು ಸಿನಿಮಾ ಫ್ಲಾಪ್ ಆಯಿತು ನನಗೆ. ಅದಾದ ಮೇಲೆ 8 ವರ್ಷ, ಇಲ್ಲಿಗೆ 8 ವರ್ಷ. 8 ವರ್ಷದಲ್ಲಿ 14 ಸ್ಟಾರ್ಟಪ್ ಮಾಡ್ತೀನಿ, 14 ಕಳ್ಕೊತೀನಿ. 14 ಹೋಟೆಲ್ ಬಿಸ್ನೆಸ್ ನನಗೆ ಆಗಿ ಬಂದಂಥ ಬಿಸ್ನೆಸ್ಸು ಅದು ಮಾಡ್ತೀನಿ. ಒಂದು ಸರಿಯಾಗುತ್ತೆ ಅಥವಾ ಏನೋ ಟೆಕ್ನಿಕಲ್ ರೀಸನ್ ಅಂತ ಅದನ್ನು ನಾವು ಕಿತ್ತೋಗುತ್ತೆ. ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಓನರ್ ನಮ್ಮಿಂದ ಅದನ್ನು ಬೇಡ ತಗೊಳ್ಬೇಕು ಅಂತಾಗುತ್ತೆ. ನಾನು ಮಾಡದೇ ಇರೋ ತಪ್ಪಿಗೆ, ಮಾಡಿದಿರೋ ತಪ್ಪಿಗೆ ಎಲ್ಲವೂ ಬರುತ್ತೆ. ಕೋರ್ಟ್ ಕೇಸ್ಗಳಾಗ್ತವೆ, ಪೊಲೀಸ್ ಕೇಸ್ಗಳಾಗ್ತವೆ, ರೌಡಿಸಮ್ಗಳು ಎಂಟ್ರಿ ಆಗ್ತವೆ. ಒಂದು ವಿಚಿತ್ರವಾದ ವಿಶೇಷವಾದಂಥ ಒಂದು ತಳಮಳ. ಏನು ಮಾಡಿದರೂ ತಪ್ಪು, ಅವಕಾಶಗಳಿಲ್ಲ, ಬಣ್ಣ ಹಚ್ಕೊಳಕ್ಕಾಗ್ತಾ ಇಲ್ಲ, ಸಿನಿಮಾಗೆ ಯಾರು ನಾನು ಕರೀತಾ ಇಲ್ಲ. ಅವ್ರ ಹೀರೋ, ಅವ್ರಿಗೆ ಪ್ರೊಡ್ಯೂಸರ್, ಅವರು ದೊಡ್ಡ ಪ್ರೊಡ್ಯೂಸರ್, ಅವ್ರು ಹೆಂಗೆ ನಾವು ಅವ್ರನ್ನ ಕರೀಲಿ ಅಂತೆಲ್ಲ ಅವರವರೇ ಕಲ್ಪಿಸ್ಕೊಂಡು ಒಂದು ದೇವರು ನನಗೆ 100 kg ಬಾರವರು ಅಂತ ನನಗೆ 150 kg ಇಲ್ಲ, ನಿನಗೆ ಕೆಪಾಸಿಟಿ ಇದೆ ಮಗ, ಇನ್ನೂ ಸ್ವಲ್ಪ ಒತ್ಕೋ ಅಂದರು. ರುದ್ರದಾಸರು ಹೇಳ್ದಂಗೆ, ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ವರೆದು ನೋಡುವ, ಪುತ್ಥಳಿಯ ಚಿನ್ನದಂತೆ ಕಡಿದು ನೋಡುವ ಕಬ್ಬಿನ ಜಲ್ಲೆ ಅಂತೆ ಅಂತ ಹೇಳ್ದಂಗೆ. ಎಷ್ಟು ಸಿಹಿದೆ ಅಂತ ಕಡಿದು ನೋಡ್ತಾರೆ, ಕಡಿದಾಗ ನೋವಾಗುತ್ತೆ. ಹೊರದು ನೋಡ್ತಾರೆ ಚಿನ್ನನ ಅಂತ, ಸಖತ್ತಾಗಿ ಹೊರದ್ಬಿಟ್ಟು ಅನ್ನ ಹಾಕೊಂಡು ಉಜ್ಜಿದ್ರು, KGF ಹಾಕಿದ್ರು, ಉಜ್ಜಾಕ್ಬಿಟ್ರು. ಆಗಲೂ ನಮ್ಮ ಜೊತೆ ಇದ್ದಂಥ ಆತ್ಮೀಯರು, ಕೃಷ್ಣಣ್ಣವರು, ವಾಸಣ್ಣವರು, ನನಗೆ ಸಾಲ ಕೊಟ್ಟಂತಹ ಕೆಲವು LC ಮಂಜುನಾಥ್ ಅವರು, ನಮ್ಮ ರಾಹುಲ್ ಸಾರು, ಇವರೆಲ್ಲರೂ ಕೂಡ ಇಲ್ಲ, ಮಿತ್ರನಲ್ಲಿ ಏನೋ ಶಕ್ತಿ ಇದೆ, ಅವನಿಗೆ ಬ್ಯಾಡ್ ಟೈಮ್ ಬಂದಿದೆ, ಅವನ ಜೊತೆ ನಾವು ನಿಂತ್ಕೋಬೇಕು, ಏನೂ ಆಗಲ್ಲ, ಹೋಗ ಮಗ ಕಳಿಸೋರು ನನ್ನ. ಅಲ್ಲೂ ಫೇಲ್ಯೂರ್ ಆಗಿ, ಇಲ್ಲ ಸರ್ ಹೋದೆ, ಲಾಸ್ ಆಯಿತು, ಲಾಸ್ ಆಯಿತು. ತುಂಬ ಶಿಸ್ತುಬದ್ಧವಾಗಿದ್ದಂಥ ನಾನು ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಳ್ಕೊಂಡ್ಬಿಟ್ಟೆ. ಕರೆಕ್ಟ್ ಟೈಮಿಗೆ ವಾಪಸ್ ಕೊಡೋದಕ್ಕೆ ಬಸಿ ಆಯಿತು. ಡಿಫಾಲ್ಟರ್ ಆದೆ. ಸ್ನೇಹಿತರು ಜಾಸ್ತಿ ಇದ್ದ ನನಗೆ ಗೊತ್ತಿಲ್ಲ. ಒಂದೊಂದು ವ್ಯಾಪಾರದಲ್ಲೂ ನನಗೆ 10 ಜನ ಶತ್ರುಗಳು ಉಟ್ಕೊಳ್ಳೋರು, ಒಂದೊಂದು ವ್ಯಾಪಾರದಲ್ಲೂ ನನಗೆ 10 ಜನ ಶತ್ರುಗಳು ಉಟ್ಕೊಳ್ಳೋರು, ಕೇಸ್ಗಳು ಉಟ್ಕೊಳ್ಳೋದು, ಏನೇನೋ ಆಗೋದು. ಸಮಯ ಕಾಲಾಯ ತಸ್ಮೈ ನಮಃ ಅಂತ, ಕಾಲ ಸರಿಯಾದಾಗ ಎಲ್ಲವೂ ಕೂಡ ಸರಿಯಾಗುತ್ತೆ. ಕಾಯುವಂಥ ಪೇಷನ್ಸ್ ನಮಗಿರಬೇಕು. ಬಹುಶಃ ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ವಿಶಾಲವಾಗಿ ಹೇಳಿದ ಒಂದು ಸಿನಿಮಾ ಮಾಡು. 8 ವರ್ಷ 14 ಸ್ಟಾರ್ಟಪ್ಪು, ಒಂದು 100-150 ಜನ ಶತ್ರುಗಳು. ಅಂದರೆ ನಾನೇ ಉಡ್ಸ್ಕೊಂಡಿದ್ದೆ, ಅವರ್ಯಾರು ಕೆಟ್ಟವರಲ್ಲ. ಒಬ್ಬರ ಸಮಯ ಸರಿ ಇಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ. ಆಮೇಲೆ ಪ್ರಸಂಗ ಅನ್ನೋ ಸಿನಿಮಾದಲ್ಲಿ ನಾನು ಅಭಿನಯಿಸ್ತೀನಿ. ರಾಗ ಆಗಿ 1 ವರ್ಷಕ್ಕೆ ಪ್ರಸಂಗ ಬರುತ್ತೆ. ಪ್ರಸಂಗ ಕೂಡ ಭಾಳ ಅದ್ಭುತವಾದಂಥ ಸಬ್ಜೆಕ್ಟ್ ಅದು. ನನಗೆ ಪ್ರಸಂಗದ ಗಂಡೆ ತಿಮ್ಮ, ಮಾಡರ್ನ್ ಪ್ರಸಂಗದ ಗಂಡೆ ತಿಮ್ಮ, ನೀವು ನೋಡಿರ್ತೀರಿ ಹಾಡು ತುಂಬ. ಈಗ ಎಲ್ಲ ವೈರಲ್ ಆಗಿದೆ. ಈಗ ರಾಗ ಈಗ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಾ ಇದೆ. ಈಗ 8 ವರ್ಷ ಆದಮೇಲೆ ಪ್ರಸಂಗದ ಹಾಡಂತೂ ಮಿಲಿಯನ್ ಗಟ್ಟಲೆ ವ್ಯೂ ಆಗಿದೆ. ಪ್ರಸಂಗ ಸಿನಿಮಾದ ವ್ಯೂ ಅಂತೂ ಅದ್ಭುತ. ಸುಮ್ಮನೆ ಬೇಜಾರಾದಾಗ ಅದರ ರಿವ್ಯೂಸ್ಗೆ ಹೋಗಿ ನೋಡ್ತೀವಿ, ಅದ್ಭುತ ಅಭಿನಯ, ಹಬ್ಬ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತೀವಿ. ಏನು ಅಭಿನಯ, ಆ ಟೈಮಲ್ಲಿ ಯಾರು ಕೈ ಹಿಡಿದಿಲ್ಲ ನನಗೆ. ಅದು ನಿರ್ಮಾಣ ಮಾಡಿದಂಥವ್ರು ಕೂಡ ಅದು ಕಮ್ಮಿ ಬಜೆಟ್ನ ಸಿನಿಮಾ ಅದು. ಮತ್ತೊಮ್ಮೆ ನಾನು ಹೀರೋ ಅದೇ ಅನ್ನೋದಕ್ಕೋಸ್ಕರ ಮತ್ತು 2-3 ವರ್ಷಗಳು ಬೇರೆ ಅವಕಾಶಗಳು ಯಾವುದೂ ನನಗೆ ಬರೋದಿಲ್ಲ. ಒಂದು ಖಾಸಗಿ ವಾಹಿನಿ ಸುವರ್ಣದಲ್ಲಿ ಭರ್ಜರಿ ಕಾಮಿಡಿ ಅನ್ನೋ ಸೀರಿಯಲಲ್ಲಿ ನಾನು ಕಂಟೆಸ್ಟೆಂಟ್ ಆಗಿ ಅಭಿನಯಿಸ್ತೀನಿ. ಅಹಂಕಾರಕ್ಕೆ ದೇವರು ಕೊಡುವಂಥ ಮೆಡಿಸಿನ್ ಇದು. ಹೌದಾ, ಕೊಬ್ಬಟ್ಟಿದೆಯಲ್ವಾ, ಸಿಕ್ಕಿದ ಅವಕಾಶವನ್ನು ನೀವು ದುರುಪಯೋಗ ಮಾಡಿಕೊಂಡಿಲ್ವಲ್ಲ, 3-4 ಕೋಟಿ ದುಡ್ಡಿದ್ರೆ ನೀನು ಆ ಕಡೆ ಸೈಟ್ಗೆ ಹಾಕಿಬಿಟ್ಟಿದ್ರೆ ಇವತ್ತಿಗೆ ಏನೋ ಆಗ್ತಾಯಿತ್ತು. ಸಿನಿಮಾಗೆ ಹಾಕಿದೆ, ತಪ್ಪೇನಿಲ್ಲ. ರಿಲೀಸ್ ಮಾಡಬೇಡ ಅಂತ ನಾನು ನಿನಗೆ ಬೇರೆ ರೀತಿಯಲ್ಲಿ ಹೇಳಿದೆ, ನೀನು ಕೇಳಲಿಲ್ಲ. ಅನುಭವಿಸು ನನ್ನ ಮಗನೇ, ನೀನು ಮೊದಲ ಥರ ಜೀವನ ಮಾಡು ಅಂತೇಳಿ ಪುನಃ ನನ್ನನ್ನು TV ಕಳಿಸ್ತಾರೆ. TVಯಲ್ಲಿ ಕಿರಿಯ ಕಲಾವಿದರ ಜೊತೆ ನಾನೊಬ್ಬ ಹಿರಿಯನಾಗಿ, ಅವರು ಎಕ್ಸ್ಪೀರಿಯನ್ಸ್ ಆಗಿ ಮಗು ಥರ ಕೂತ್ಕೊಳ್ಳೋ ಅನ್ನೋದು ಅವಕಾಶ ಕೊಡ್ತಾರೆ. 15 ಎಪಿಸೋಡ್ಗಳು. ಆ 1 ವರ್ಷ ನನ್ನನ್ನು ಅದು ಸಾಗುತ್ತೆ.
ಮತ್ತೆ ಮಿತ್ರ ಟಿ ವಿಲಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಪಾತ್ರಗಳು, ಸಣ್ಣ ಸಣ್ಣ ಪಾತ್ರಗಳು ನನ್ನನ್ನು ಹುಡ್ಕೊಂಡು ಬರುತ್ತೆ ಕಮ್ಮಿ ದುಡ್ಡಿಗೆ. ತುಂಬ ಅಂದರೆ ನಾನು ಮನಸಾರೆ ಪಂಚರಂಗಿ ಇದು ಆ ಟೈಮಲ್ಲಿ ನಾನು ಪಡಿತಾ ಇದ್ದಂತಹ ದುಡ್ಡಿಗೆ ಗಿಂತಲೂ ಕಮ್ಮಿ ದುಡ್ಡಿಗೆ ನಾನು ಪಾತ್ರಗಳನ್ನು ಮಾಡ್ತಾ ಹೋಗ್ತಾ ಇರ್ತೀನಿ. ಅದಾದಮೇಲೆ ಹೊಂಬಾಳೆಯವರ ರಾಘವೇಂದ್ರ ಸ್ಟೋರ್ಸ್ ಸಿನಿಮಾದಲ್ಲಿ ಜಗ್ಗಣ್ಣವ್ರ ಜೊತೆ ಒಂದು ಒಳ್ಳೆಯ ಅಭಿನಯ ಸಿಗುತ್ತೆ ನನಗೆ. ದೊಡ್ಡ ಮಟ್ಟಿಗೆ ಅದು ಹೆಸರಾಗದಿದ್ರೂ ಕೂಡ ಈ ಸಲದ ಚಿತ್ತಾರ ಅವಾರ್ಡ್ಸ್ ಬೆಸ್ಟ್ ಕಾಮಿಡಿ ವಿಭಾಗದಲ್ಲಿ ಅದನ್ನು ಸೆಲೆಕ್ಟ್ ಮಾಡುತ್ತೆ. ಕೋಗಿಲೆ ಪಾತ್ರ ಪುನಃ ಮೇನ್ ಸ್ಟ್ರೀಮಿಗೆ ಬರ್ತೀನಿ ನಾನು, ಪುನಃ ಇಂಟರ್ವ್ಯೂಗಳಿಗೆ, ಟಿ ವಿಗಳಿಗೆ. ಮೊದಲು ಯಾವುದೇ ಟಿ ವಿ ಇಂಟರ್ವ್ಯೂ ಇದ್ದರೂ ಕೂಡ ನಾನು ಇರ್ತಾ ಇದ್ದೆ. 8 ವರ್ಷ ನಾನು ಯಾವ ಇಂಟರ್ವ್ಯೂ ಇಲ್ಲ. ನನ್ನ ಕರೀರಿ, ನಾನು ಬದುಕಿದ್ದೀನಿ, ನನಗೆ ಅವಕಾಶಗಳು ಕೊಡಿಸಿ, ನನಗೆ ಕೆಲಸ ಇದೆ ಅಂತ ಹೇಳಿ ಅಂತ ಹೇಳಕ್ಕೆ ಪ್ರಯತ್ನ ಪಟ್ಟರು ಕೂಡ ಪ್ರಯತ್ನಗಳಾಗ್ತಾ ಇರಲಿಲ್ಲ. ನಾನು ಹೇಗಾದರೂ ಮಾಡಿ ಈ ಸಾಲದ ಕೂಪದಿಂದ ಆಚೆ ಬರಬೇಕು, ನಿಂತ್ಕೋಬೇಕು ಅಂತ ಏನೆಲ್ಲ ಪ್ರಯತ್ನಗಳು ಮಾಡಿದರೂ ಕೂಡ ಅದು ಫೇಲ್ಯೂರ್ ಆಗಿ ಹೋಗ್ತಾ ಇತ್ತು. ಈಗ ಒಂದು ಹೊಸ ಚೈತನ್ಯ ನನ್ನಲ್ಲಿ ಮೂಡಿದೆ. ತುಂಬ ಸಮಸ್ಯೆಗಳಿಂದ ನಾನು ಆಚೆ ಬಂದಿದ್ದೀನಿ. ಒಬ್ಬ ಸದೃಢನಾಗಿ ಕಷ್ಟವನ್ನು ಹೆಂಗೆ ಎದುರಿಸುವುದು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ. ಇನ್ನಿಷ್ಟೇ ಕಷ್ಟ ಬಂದರೂ ಸಹಿಸುವಂಥ ಒಂದು ಮನಸ್ಥೈರ್ಯವನ್ನು ನನಗೀಗ ಭಗವಂತ ಈ ನೇಚರ್ ಮೂಲಕ ನನಗೆ ಕಲಿಸ್ಕೊಟ್ಟಿದ್ದಾರೆ. ಮತ್ತೆ ನನಗೆ ಅವಕಾಶಗಳು ಕೈಬಾಚಿ ಕರೀತಾ ಇದೆ. ಸಾಲು ಚಿತ್ರಗಳು ನನಗಿದೆ. ಎಲಾ ಕುನ್ನಿ ಅನ್ನೋ ಸಿನಿಮಾದಲ್ಲಿ ವಿಶೇಷವಾದ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಅದರಲ್ಲಿ ಕಾಮಿಡಿಯನ್ ಆಗಿ ನನ್ನ ಎಲ್ಲ ಶಕ್ತಿಯನ್ನು ಮೀರಿ ನಾನು ಅಭಿನಯಿಸಿದ್ದೀನಿ. ಅದು ಖಂಡಿತ ಜನ ಇಷ್ಟಪಟ್ಟು ನಾನು ಒಬ್ಬ ಕಾಮಿಡಿಯನ್ ಆಗಿ ನೋಡ್ತಾರೆ. ಈ ಗೆಟಪಲ್ಲಿ ನಾನು ನೋಡ್ತಾ ಇದ್ದೀನಿ. ನಮಗೆ ಗುರುದತ್ ಗಾಣಿಗ ನನಗೆ ಪಿ ಸಿ ಶೇಖರ್ ಹೇಗೆ ಕಥೆ ಹೇಳಿ ನನಗೆ ಖುಷಿ ಕೊಟ್ಟಿದ್ದರು, ಅದೇ ಖುಷಿಯನ್ನು ಗುರುದತ್ ಗಾಣಿಗ ಅವರ ಕರಾವಳಿ ಸಿನಿಮಾದಲ್ಲಿ ಮಹಾಬಲನ ಪಾತ್ರದಲ್ಲಿ ಕಾಣಿಸ್ಕೊ. ಸರ್ ಹಿಂಗಿದ್ರೆ ಆಗಲ್ಲ, ನಿಮ್ಗೆ 2 ಶೇಡ್ ಇದೆ, ನೀವು ಗಡ್ಡ ಬಿಡಬೇಕು, ಬಿಳಿ ಕೂದಲಾಗಬೇಕು ನಿಮಗೆ. ಅಲ್ಲಿವರೆಗೂ ನನಗೆ ಇಷ್ಟು ಬಿಳಿ ಗಡ್ಡ ಬಂದಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕಂದರೆ ದಿನ ನಾನು ಹೋಟೆಲ್ ಬಿಸ್ನೆಸ್ ಆಗಿರೋ ಕಾರಣ ಕ್ಲೀನಾಗಿ ಶೇವ್ ಮಾಡ್ಕೋಬೇಕು. ನಾವು ಹುಡುಗನ ಫಸ್ಟ್ ಕಳಿದೆ, ಊಟ ಆಯ್ತಾನ, ಯಾಕೆ ಶೇವ್ ಮಾಡಿಲ್ಲ, ಶೇವ್ ಮಾಡ್ಕೊಂಬರೋ ಅಂತ ಕಳ್ಸಂತವ್ರು ನಾನು. ಗಡ್ಡ ಬಿಡಬೇಕಾಯಿತು, ಗಡ್ಡ ಬಿಟ್ಟೆ. ಇಷ್ಟು ಚೆನ್ನಾಗಿ ಗಡ್ಡ ಬರ್ತಾಯಿದ್ದು ಆಮೇಲೆ ಗೊತ್ತಾಯಿತು ಎಲ್ಲ ಗಡ್ಡೆಗಳು ಬೆಳ್ಳಗಾಗಿದೆ ಅಂತ ಆಮೇಲೆ ಗೊತ್ತಾಯಿತು. ಸಣ್ಣ ಆಗಬೇಕು ಅಂದರು, ಒಂದು 10-12 ಕೆಜಿ ಸಣ್ಣ ಆಗಿದ್ದೀನಿ. ಸೆಕೆಂಡ್ ಶೇಡ್ಗೆ ಇನ್ನೂ ಸಣ್ಣ ಆಗಬೇಕು ಅಂದರು, ಅದರ ಪ್ರಯತ್ನದಲ್ಲಿದ್ದೀನಿ. ಭಾಳ ವಿಶೇಷವಾಗಿ ನಾನು ನೋಡಿಕೊಂಡ್ರು, ಒಂದು ಚೈತನ್ಯ ಕೊಟ್ಟರು. ಆ ಕರಾವಳಿ ಪೋಸ್ಟರ್ಸ್ ಎಲ್ಲ ಕಡೆ ವೈರಲ್ ಆಯಿತು. ನನ್ನ ಫಸ್ಟ್ ಲುಕ್ ಮಹಾಮನ್ನ ಶಿವರಾತ್ರಿಗೆ ಬಿಟ್ಟಂಥ ಲುಕ್ ವೈರಲ್ ಆಯಿತು. ಮತ್ತು ಸಾಕಷ್ಟು ಸಿನಿಮಾಗಳು, ಕಥೆಗಳನ್ನು ಕೇಳ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ಈ ವರ್ಷ ನನ್ನನ್ನು ಹುಡ್ಕೊಂಡ್ಬರ್ತಾ ಇದೆ. ಮತ್ತು ಪುಟ್ಟಿದೇಳುವಂತಹ ಚೈತನ್ಯ ನನಗೆ ತಂದುಕೊಟ್ಟಿದೆ. ಎಲ್ಲವೂ ಪಾಸಿಟಿವ್ ಆಗ್ತಾ ಇದೆ. ಎಲ್ಲವೂ ಕೂಡ ದೇವರ ಇಚ್ಛೆಯಂತೆ ನಡೀತಾ ಇದೆ. ಒಂದು ಸರ್ಕಲ್ ಕಂಪ್ಲೀಟ್ ಆಗಿದೆ, ನೀಟಾಗಿ ಕಂಪ್ಲೀಟ್ ಆಗಿದೆ. ಭಾಳ ಖುಷಿಯಾಗಿದ್ದೀನಿ. ಒಳ್ಳೆ ಕುಟುಂಬ, ನನ್ನ ವೈಫು, ನನ್ನ ಮಗಳು, ನನ್ನ ಮಗ, ಅವನು MBA ಮಾಡ್ತಾ ಇದ್ದಾನೆ, ಮಗಳು BBA ಫೈನಲ್ ಇಯರ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಓದ್ತಾರೆ. ಮುದ್ದಾದ 2 ನಾಯಿಗಳು, ಸಣ್ಣ ಗಾರ್ಡನ್ನು. ಕಷ್ಟದಲ್ಲಿ ಇದ್ದಂಥ ಆತ್ಮೀಯ ಸ್ನೇಹಿತರು ಇವತ್ತು ನನ್ನ ಸ್ನೇಹಿತರಾಗಿದ್ದಾರೆ. ಕೃಷ್ಣನವರು, ವಾಸಣ್ಣವರು, ನಮ್ಮ ರಾಹುಲ್ ಸಾರು, ಮಂಜುನಾಥ್ ಸಾರು, ಎಲ್ಲರೂ ಕೂಡ ನನಗೆ ಕೈ ಹಿಡಿದಿದ್ದಾರೆ, ನನ್ನ ಜೊತೆ ಇದ್ದಾರೆ. ನನ್ನ ಸ್ಟ್ರೆಂತ್ನ ಮೇಲೆ, ನನ್ನ ಶ್ರಮದ ಮೇಲೆ, ಆಮೇಲೆ ನನ್ನ ಹಾರ್ಡ್ ವರ್ಕ್ ಮೇಲೆ, ನನ್ನ ಸಿನ್ಸಿಯಾರಿಟಿ ಮೇಲೆ ದೊಡ್ಡ ನಂಬಿಕೆ ಇದೆ, ಅವ್ರಿಗಿದೆ. ಅವ್ರ ಜೊತೆ ಎಲ್ಲ ನಿಂತು ಅವ್ರದ್ದೆಲ್ಲರೂ ಸಪೋರ್ಟ್ ತಗೊಂಡು, ನನ್ನ ಫ್ಯಾಮಿಲಿ ಸಪೋರ್ಟ್ ತಗೊಂಡು, ನನ್ನ ಸ್ನೇಹಿತರ ಸಪೋರ್ಟ್ ತಗೊಂಡು, ನನ್ನನ್ನು ಇಷ್ಟಪಡುವಂಥವರ ಸಪೋರ್ಟ್ ತಗೊಂಡು, ನನಗೆ ಕಷ್ಟ ಕೊಟ್ಟವರಿಗೂ, ನನ್ನ ಕಾಲೆಳೆದವರಿಗೂ, ನನ್ನ ನೋಯಿಸಿದವರಿಗೂ ಎಲ್ರಿಗೂ ಕೂಡ ಖುಷಿಯನ್ನು ಕೊಡಬೇಕು ಅನ್ನೋ ಒಂದು ಅಪಾರವಾದ ನಂಬಿಕೆ ನಾನಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ. ಈ ಕಿರಿಯ ಕಲಾವಿದರನ್ನು ಪ್ರೀತಿಯಿಂದ ಹಾರೈಸಿ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಡಿ. ಒಂದೊಂದಕ್ಕೆ ಒಂದೊಂದು ಕಿಕ್ಕಿದೆ, ಒಂದು ಕೆಲಸದಲ್ಲಿ ಒಂದು ಕಿಕ್ಕಿದೆ. ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತೀನಿ. ಇವೆಂಟೆಲ್ಲ ಮುಗಿದ ಮೇಲೆ ಇಷ್ಟು ದುಡ್ಡು ಬಂದಿರುತ್ತೆ, ಎಲ್ರಿಗೆ ಹಂಚ್ತೀವಿ, ಅದೊಂದು ಖುಷಿ. ಆದರೆ ಇವೆಂಟ್ ಮುಗಿದ ಮೇಲೆ ಜನ ಎಲ್ಲ ಬಂದು ಸರ್ ಸಕ್ಕಾದ ಮಾಡಿಕೊಟ್ರಿ ಸರ್, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ವಾವ್ ವಂಡರ್ಫುಲ್. ನನ್ನ ಮಗಳ ಮದುವೆಗೆ ನಾನು ಗೆಸ್ಟ್ ಥರ ಬಂದಂಥ ಫೀಲ್ ಆಯಿತು. ಜೀವನ ಪರ್ಯಂತ ನಾನು ನಿಮ್ಮನ್ನು ಮರೆಯಲ್ಲ ಅಂಥೇಳಿ ಅವ್ರು ಕೊಡುವಂಥ ಸ್ವೀಟು, ಅವ್ರು ಕೊಡುವಂಥ ಆ ಬಹುಮಾನ, ಅಥವಾ ಒಂದು ಪಂಚೆ ಶಲ್ಯ, ಅವ್ರ ಮನೆಗೆ ನಮ್ಮನ್ನು ಊಟ ಕರೆಯುವಂಥದ್ದು, ಅದೊಂಥರ ಕಿಕ್ಕು, ಅದೊಂಥರ ಖುಷಿ. ಯಾವ ದುಡ್ಡಿಗೂ ಅದನ್ನು ಅಷ್ಟು ಖುಷಿನ ಕೊಡೋಕ್ಕೆ ಸಾಧ್ಯನೇ ಇಲ್ಲ.
ಒಂದು ತೃಪ್ತಿ ಇರ್ತದೆ. ನನ್ನ ಮನಸಾರೆ ಮಾಡಿದ ಕೆಲಸಕ್ಕೆ ಒಂದು ಅಪ್ರಿಷಿಯೇಷನ್ ಸಿಕ್ಕಿದಾಗ ಸಿಕ್ಕುವಂಥದ್ದು. ಅದೇ ರೀತಿ ನಾವು ಕಷ್ಟಪಟ್ಟು ಖುಷಿಪಟ್ಟು ಒಬ್ಬರಿಗೆ ಖುಷಿ ಕೊಟ್ಟು ಒಂದು ಚಪ್ಪಾಳೆ. ಈಗ ಚಪ್ಪಾಳೆ ಇಲ್ಲ ಬಿಡಿ, ಯಾರು ಚಪ್ಪಾಳೆ ಯಾರು ಹೊಡಿತಾರೆ? ಈಗ ಯಾರು ಹೊಡಿಯಲ್ಲ. RCB ಅಂದ್ರೆ ಚಪ್ಪಾಳೆ ಬರುತ್ತೆ ಅಷ್ಟೇ, ಬಿಟ್ಬಿಟ್ರೆ ಈಗ ಲೈಕ್ಸ್, ಶೇರ್, ಕಮೆಂಟು ಅಷ್ಟೇ. ಆದರೆ ನನಗೆ ನನ್ನ PUCಯಲ್ಲಿ ಸಿಕ್ಕಿದಂಥ ಚಪ್ಪಾಳೆ, ನನ್ನ ಫಸ್ಟ್ ಹಾಡು, ನಾನು ಹಾಡುಗಾರನೇ ಅಲ್ಲ, ಆ ಹಾಡಿಗೆ ಸಿಕ್ಕಿದಂಥ ಚಪ್ಪಾಳೆ, ಕೇಕೆ, ಆ ಖುಷಿ. ಇವತ್ತು ಕೂಡ CRBP ಹಾಲಲ್ಲಿ ನಾವು ನಮ್ಮ ಬ್ಯಾಚಲ್ಲಿ 101 ಜನ ಸ್ಕೂಲಲ್ಲಿ ಇದ್ದದ್ದು, 101 ಜನರು ಕೂಡ ನಾವು ಫ್ರೆಂಡ್ ಆಗಿದ್ದೇವೆ. ಅವರು ಇಬ್ಬರು ಯಾರೋ ತೀರೋಗಿದ್ದಾರೆ, ಒಂದು ಗ್ರೂಪ್ಸ್ ಇದೆ. ಇವತ್ತು ಕೂಡ ನಾನು ಆ ಹಾಡಿದಂಥ ಹಾಡಿಗೆ ಅವ್ರು ಕೊಟ್ಟಂಥ ಚಪ್ಪಾಳೆ, ಒಳ್ಳೊಳ್ಳೆ ಸಿಂಗರ್ಸ್ ಇದ್ದರೂ ಕೂಡ ಅವರೆಲ್ಲ ಹಿಂದೆ ಹಾಕಿ ನಾನು ತಗೊಂಡ ಚಪ್ಪಾಳೆ, ಆ ಕಿಕ್ಕಿದೆಯಲ್ಲ, ಆ ಮಜಾ ಇದೆಯಲ್ಲ, ಪ್ರಪಂಚದಲ್ಲಿ ಅದಕ್ಕಿಂತ ಇನ್ನೊಂದು ಖುಷಿ. ನಾನು ಇನ್ನೊಂದು 50 ವರ್ಷ ಕಳೆದು ನಾನು ಈಗ ಅಕಸ್ಮಾತ್ ಸಿಕ್ಕಿದ್ರು ಕೂಡ ಯಾವುದು ಫಸ್ಟ್ ಖುಷಿ, ಫಸ್ಟ್ ಚಪ್ಪಾಳೆ 8ನೇ ಕ್ಲಾಸಲ್ಲಿ ಕಾರಿಡಾರಲ್ಲಿ ನಾನು ಆಡಿದ ಹಾಡಿ ಸಿಕ್ಕಿದ ಚಪ್ಪಾಳೆ, ಒಂದು ಸ್ಟ್ಯಾಂಡಿಂಗ್ ಒವೇಷನ್ ಕೊಟ್ಟಂಥ ಕಿಕ್ಕು ಇಲ್ಲಿವರೆಗೆ ನನ್ನ ಕರ್ಕೊಂಬಂದು ಕೂರಿಸಿದೆ. ಕಲಾವಿದನಿಗೆ ಬೇಕಾಗಿರೋ ಒಂದು ಅಪ್ರಿಷಿಯೇಷನ್. ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಕಲಾವಿದರು ಮಾತ್ರ ಅಲ್ಲ, ಟೆಕ್ನಿಷಿಯನ್ಸ್ ಆದ್ರು. ನಿಜವಾಗ್ಲೂ ಕೂಡ ರಿಯಲ್ ಹೀರೋಸ್ ಬಂದ್ಬಿಟ್ಟು ಕ್ಯಾಮ್ರಾದ ಹಿಂದೆಗಡೆ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್. ಐ ರೆಸ್ಪೆಕ್ಟ್ ದಮ್. ಅವ್ರ ಕನಸನ್ನು ಒಬ್ಬ ಹೀರೋ ಮೂಲಕ ತೋರಿಸ್ತಾ ಇದ್ದಾರೆ. ನಮಗೆ ಹೀರೋ ಮಾತ್ರ ಕಾಣ್ತಾರೆ, ಹೀರೋಯಿನ್ ಮಾತ್ರ ಕಾಣ್ತಾ ಇರ್ತಾರೆ. ಅದರ ರಿಯಲ್ ಹೀರೋಸ್ ಯಾವತ್ತೂ ಚಪ್ಪಾಳೆ ಸಿಕ್ಕದೇ ಇರುವಂತಹ, ಅಪ್ರಿಷಿಯೇಷನ್ ಸಿಕ್ಕದೇ ಇರುವಂತಹ ಸುಮಾರು ಜನ ತೆರೆಯ ಹಿಂದೆ ಕೆಲಸ ಮಾಡೋ, ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ ಇದ್ದಾರೆ. ಅವ್ರಿಗೂ ಕೂಡ ಚಪ್ಪಾಳೆ ಸಿಗಬೇಕು, ಅವ್ರಿಗೂ ಕೂಡ ಗೌರವ ಸಿಗಬೇಕು. ಆ ಚಪ್ಪಾಳೆ ಕಿಕ್ಕು ಪ್ರಪಂಚದ ಯಾವ ಎಣ್ಣೆಗೂ, ಯಾವ ಮಾದಕ ವಸ್ತುಗಳಿಗೂ ಇರೋದಂಥ ಕಿಕ್ಕು ಚಪ್ಪಾಳೆಯಲ್ಲಿರುವಂಥ ಕಿಕ್ಕು, ಅಪ್ರಿಷಿಯೇಷನ್ ಇರುವಂಥ ಕಿಕ್ಕು. ಪ್ಲೀಸ್ ಅಪ್ರಿಷಿಯೇಟ್ ಮಾಡಿ. ಒಂದು ವ್ಯಕ್ತಿ ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅಪ್ರಿಷಿಯೇಟ್ ಮಾಡಿ. ಸ್ಪೆಷಲಿ ಚಲನಚಿತ್ರ ಕಲಾವಿದರಿಗೆ, ಪೋಷಕ ಕಲಾವಿದರುಗಳಿಗೆ, ರಂಗಭೂಮಿ ಕಲಾವಿದರುಗಳಿಗೆ, ಕಿರುತೆರೆ ಕಲಾವಿದರಿಗೆ ಎಲ್ಲಾದರೂ ನೋಡಿದಾಗ ಸಖತ್ತಾಗಿ ಮಾಡಿದ್ಯಪ್ಪ, ವೆರಿ ಗುಡ್, ಅದು ಚೆನ್ನಾಗಿತ್ತು ಅಂತ ಹೇಳಿದಾಗ ಮನೆಗೆ ಹೋಗಿ ಆ ಗುಂಗಿದೆಯಲ್ಲ, ದಿಮ್ಮಿಗೆ ತಲೆ ಕೊಟ್ಟಾಗಲೂ ಆಹಾ ಚೆನ್ನಾಗಿತ್ತಂತೆ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಕಿಕ್ ಕೊಡುತ್ತೆ. ಸೊ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ನಾನು ಆಗಲೇ ಹೇಳಿದೆ, ನಮಗೆ ದೊಡ್ಡ ಯೂನಿವರ್ಸಿಟಿ, ನಾನು ಪುಸ್ತಕದಲ್ಲಿ ಓದಿದ್ದು ಯಾವುದು ನನಗೆ ಇನ್ನೂ ಯೂಸ್ ಆಗಲಿಲ್ಲ ಇಲ್ಲಿ ಕೂಡ. ಪ್ರಾಕ್ಟಿಕಲ್ ಆಗಿ ನಾನು ತಿಳ್ಕೊಂಡಂಥ ಕೆಲವು ವಿಚಾರಗಳೇ ನನ್ನನ್ನು ಇವತ್ತೊಂದು ವ್ಯಕ್ತಿಯಾಗಿ, ನನ್ನ ಮಾತು 2 ಜನ ಕೇಳ್ತಾರೆ, ನನ್ನ ಕಂಡ್ರೆ 4 ಜನ ಇಷ್ಟಪಡ್ತಾರೆ ಅನ್ನೋದಕ್ಕಾಗಿದೆ. ಬಿಗ್ಗೆಸ್ಟ್ ಲೆಸನ್ ಬಡತನ ಕಲಿಸೋ ಪಾಠ ಬೇರೆ ಎಲ್ಲೂ ಯಾವ ಯೂನಿವರ್ಸಿಟಿಲೂ ಕಲಿಸೋಕ್ಕೆ ಸಾಧ್ಯ ಇಲ್ಲ. ಬಡತನ ಏನು ಮಾಡಿಸುತ್ತೆ? ಅಲಸುತ್ತೆ, ತಿರುಗಿಸುತ್ತೆ, ಭೇಟಿ ಮಾಡಿಸುತ್ತೆ, ಮಾತಾಡಿಸುತ್ತೆ, ಕೆಲಸ ಮಾಡಿಸುತ್ತೆ, ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಬೇರೆ ಬೇರೆ ಜನರನ್ನು ಮೀಟ್ ಮಾಡುವಂಥ ಅವಕಾಶಗಳನ್ನು ಕೊಡುತ್ತೆ. ಆ ಬಡತನ ನಾವು ಬರೋದೇ ಅದಕ್ಕೋಸ್ಕರ. ತುಂಬ ಶ್ರೀಮಂತನಾಗಿದ್ದವನು ನಾಳೆ ಹೋಗ್ಬಿಟ್ಟು ಎಳ್ನೀರು ಕೊಚ್ಚನ್ನು ಪಾತ್ರ ಮಾಡೋದು ಹೆಂಗೆ ಮಾಡ್ತಾರೆ? ಯಾವ ಅವನು ಎಳ್ನೀರು ಕೊಚ್ಚನ್ನು ನೋಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ಒಂದು ಬಾರಲ್ಲಿ ಕೂತು ಕುಡಿಯೋದು ಕುಡುಕನ್ನ ಒಬ್ಬ ಬಾರ್ ಸಪ್ಲೈಯರ್ ಆಗಿ ನಾನು ನೋಡಿದ್ದಕ್ಕೆ ಒಂದು ಕುಡುಕನ ಪಾತ್ರ ಅದ್ಭುತವಾಗಿ ಮಾಡ್ತೀನಿ. ಕುಡಿದಿದ್ರು ಕೂಡ ಮಾಡ್ತೀನಿ. ಕೋರ್ಟ್ ಮುಂದ್ಗಡೆ ಪೇಪರ್ ಮಾರ್ತಾ ಇದ್ದಿದ್ದಕ್ಕೆ ಕೋರ್ಟ್ ಲಾಯರ್ ಹೆಂಗೆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋದಕ್ಕೆ ಇವತ್ತು ನಾವು ಆ ಪಾತ್ರವನ್ನು ಮಾಡೋಕ್ಕೆ ಸಾಧ್ಯ ಇದೆ. ಸೊ ಅಬ್ಸರ್ವೇಷನ್ ನಮಗೆ ಕಲಿಸ್ಕೊಡ್ಬೇಕು ಅಂದರೆ ಸಮಾಜ ಜೊತೆ ಬೆರೀಬೇಕು, ಹೊಸ ಆವಿಷ್ಕಾರಗಳು ಮಾಡಬೇಕಷ್ಟೇ. ಇನ್ಸೆಕ್ಯೂರಿಟಿ ಇತ್ತು ನನಗೆ, ಬಟ್ ನಾನದು ವಿಶೇಷವಾಗಿದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ. ನಾನು ಕಪ್ಪಗಿದ್ದೀನಿ, ಕುಳುಗಿದ್ದೀನಿ, ವಿಚಿತ್ರವಾಗಿದ್ದೀನಿ ಅಂತ ಇದ್ರೂ ಕೂಡ ನಾನು ವಿಶೇಷವಾಗಿದ್ದೀನಿ. ನನ್ನ ಹತ್ರ ಏನೋ ಇದೆ, ನನ್ನ ಜೊತೆ 4 ಜನ ಸೇರ್ತಾರೆ, ನನ್ನ ಜೊತೆ 4 ಜನ ಇಷ್ಟಪಡ್ತಾರೆ, ನನ್ನನ್ನು ಕರೀತಾರೆ, ಬನ್ನಿ ಬಾರೋ ಕುತ್ಕೊಳ್ಳೋ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನನ್ನಲ್ಲಿ ಏನೋ ಸ್ಪೆಷಲ್ ಇದೆ, ಏನೋ ಹುಡುಕಬೇಕು ಅನ್ನೋದಿತ್ತು. ಅದನ್ನು ಕೆದಕಿ ಅವಕಾಶ ಕೊಟ್ಟಂಥವ್ರು ನನ್ನ ನಿರ್ದೇಶಕಗಳು. ವಿಶೇಷವಾದಂಥ ಸಿಂಹಪಾಲು ನನ್ನ ವೈಫಿಗೆ ಕೊಡ್ತೀನಿ. ನಾನು ಏನಾದರೂ ಸಿಕ್ಕಿದಾಗ, ಏನೋ ವಿಚಾರಗಳು ಸಿಕ್ಕಿದಾಗ ನಾನು ಪ್ರಿಪೇರ್ ಆಗ್ತೀನಿ. ಪ್ರಿಪರೇಷನ್ ಇಲ್ಲದೆ ನಾನು ಎಲ್ಲಿಗೂ ಹೋಗಲ್ಲ. ಅದೆಲ್ಲ ಎಕ್ಸ್ಪೆರಿಮೆಂಟ್ ಅವಳಿಗೆ ಕೊಡ್ತೀನಿ. ರಾತ್ರಿ 2 ಗಂಟೆಗೆ ಬಿಸ್ಬಿಟ್ಟು ಈಗ ನಾನು ಹಿಂಗೆ ಹೇಳಿದ್ರೆ ಹೆಂಗಿರುತ್ತೆ, ಇವತ್ತು ಕೂಡ ಈ ಪಾತ್ರ ಬಂದು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಅಯ್ಯೋ ಮಲ್ಕೊಳ್ರಿ, ಆಯ್ತು ಚೆನ್ನಾಗಿದೆ, ಚೆನ್ನಾಗಿ ಮಾಡಿ. ಇವತ್ತು ಏನಾದ್ರು ಆಗಿದ್ರೆ, ಇದು ಯಾರನ್ನೆಲ್ಲ ಮೀಟ್ ಮಾಡಿದೆ, ಏನೆಲ್ಲ ಆಯಿತು, ಅಯ್ಯೋ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಾಗಿತ್ತು, ನಾನು ಡಿಸ್ಕಸ್ ಮಾಡ್ತೀನಿ. ಶಿ ಇಸ್ ಮೈ ವೆರಿ ಬಿಗ್ ಮೋಟಿವೇಟರ್. ಪಾಪ ಅವಳ ಪೇಷನ್ಸಿಗೆ ಹ್ಯಾಟ್ಸ್ ಆಫ್. ಒಂಥರ ವಿಚಿತ್ರವಾಗಿ ಇರುವಂಥ ಒಂದು ಕಲಾವಿದರ ಜೀವನಕ್ಕೆ ಒಬ್ಬರು ಸಾರ್ಥಕತೆ ಕೊಡಬೇಕು ಅಂತಂದರೆ ಒಬ್ಬರು ಸಂಗಾತಿ ಬೇಕೇ ಬೇಕು. ಅದಕ್ಕೆ ಸಪೋರ್ಟ್ ಬೇಕು. ನನಗೆ ಎಲ್ಲವೂ ಸಿಕ್ಕಿದೆ ಅವರಿಂದ, ಮಕ್ಕಳಿಂದ, ಸ್ನೇಹಿತರಿಂದ. ಹೌದು, ನಾನು ಶ್ರಮಜೀವಿ ಹೌದು, ಸ್ನೇಹಜೀವಿ ಹೌದು, ಸ್ವಲ್ಪ ತೊಡಲಾಟಗಳಲ್ಲಿ ಸಿಕ್ಕಾಕೊಂಡಿದ್ದು ಹೌದು, ಸ್ವಲ್ಪ ಡಿಪ್ರೆಷನ್ಲಿ ಇದ್ದಿದ್ದು ಹೌದು.
ಎಲ್ಲವೂ ಸರಿಯಾಗಿ ಶಕ್ತಿಯುತವಾಗಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡೋಕ್ಕೆ ಬ್ಯಾಟ್ ಇಟ್ಕೊಂಡು ಫೀಲ್ಡಿಗೆ ಬರ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ. ನಮ್ಮ ಕಥೆಯೆಲ್ಲ ಕೇಳ್ಬಿಟ್ಟು ನೀವು ಸಿಕ್ಕಾಪಟ್ಟೆ ಮೋಟಿವೇಟ್ ಆಗಿ ಏನೇನೋ ಪ್ರಯತ್ನ ಪಡ್ತೀನಿ ಅಂತ ನಾನು ನಾನು ಸುಮಾರು ಕಲಾವಿದರಿದ್ದಾರೆ, ತೆರೆ ಹಿಂದೆ ಮಾಡಿದಂಥವ್ರು, ತೆರೆ ಮುಂದೆ ಮಾಡಿದಂಥವ್ರು, ರಂಗಕರ್ಮಿಗಳೆಲ್ಲರೂ ಇದ್ದಾರೆ. ಅವರ ಅನುಭವದ ಮುಂದೆ, ಅವರ ಎಕ್ಸ್ಪೀರಿಯನ್ಸ್ ಮುಂದೆ ನಾವೆಲ್ಲ ತೃಣ ಮಾತ್ರ, ನಿಜವಾಗ್ಲೂ ತೃಣ ಮಾತ್ರ, ಏನೂ ಅಲ್ಲ. ನನ್ನ ಕಥೆಯನ್ನು ನಮ್ಮ ನೆಚ್ಚಿನ ಕಾ ಪಿಕ್ಚರ್ನಲ್ಲಿ ನಾನು ಹೇಳಿದ್ದೀನಿ. ಈ ಕತೆ ನಿಮ್ಗೆ ಇಷ್ಟ ಆದರೆ ನನಗೆ ಸಿಕ್ಕಿದಾಗ ಚಪ್ಪಾಳೆ ತಟ್ಟಿ ಚೆನ್ನಾಗಿತ್ತು ಸರ್ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಲಿಲ್ಲ ಸರ್ ಅಂತೇಳಿ. ಮೊದಲು ಚೆನ್ನಾಗಿಲ್ಲ ಅಂದರೆ ಕೋಪ ಬರೋದು, ಈಗ ಚೆನ್ನಾಗಿಲ್ಲ ಅಂದರೂ ಖುಷಿ ಆಗುತ್ತೆ, ಚೆನ್ನಾಗಿದೆ ಅಂದರೂ ಖುಷಿ ಆಗುತ್ತೆ. ಪ್ರಿಪೇರ್ ಆಗಿದ್ದೀನಿ. ಕರ್ಮಣ್ಯೇವಾಧಿಕಾರಸ್ತೆ ಸಂಭವಾಮಿ ಯುಗೆ ಯುಗೆ. ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ. ನೆನಪಿರಲಿ, ಎಲ್ಲರ ಕಾಲ ಎಳೆಯುತ್ತಿದೆ ಕಾಲ. ಥ್ಯಾಂಕ್ ಯು.